Once again, square of the wicket on the offside. That's an area of strength for Sehwag. Second boundary of the over. Lovely shot again. Thrown down on one wing. Once again, he starts the over with a boundary. ಹಲೋ ಮೇಡಮ್, ಹೌಸ್ ರಾಬರಿ ಫೈಲ್ ವೆರಿಫಿಕೇಶನ್ ಆಗಿದೆ. ರಿಪೋರ್ಟ್ ನಿಮ್ಮ ಸ್ಟೇಷನ್ ಕೊಟ್ಟು ಕಳಿಸಿದ್ದೀನಿ. ಯಾರ ಹತ್ರ ಕೊಟ್ಟಿದ್ದೀರಾ? ಚೆಕ್ ಮಾಡ್ತೀನಿ ಮೇಡಮ್. ಯಾರು ಕೊಟ್ರಿ? ಮೇಡಮ್, HC ಹತ್ರ ಕೊಟ್ಟಿದ್ದಾರೆ ಮೇಡಮ್. ಓಕೆ. What's happening? Bro, you don't talk and handle it. Sir, you don't have any rights to seize our instruments. Bro, wait. Sir, please sir, ತಪ್ಪಾಯ್ತು, ಕೊಟ್ಬಿಡಿ. ನಿಮ್ಮ ಅಪ್ಪಂದ ರೋಡು ಟ್ರಾಫಿಕ್ ಫುಲ್ ಜಾಮ್ ಆಗಿತ್ತು ಗೊತ್ತಾ? ಫೈನ್ ಕಟ್ಬಿಟ್ಟು ಬಿಡಿಸ್ಕೊಂಡು ಹೋಗಿ ನಿಮ್ಮ ಗುಜ್ರಿ ಸಾಮಾನುಗಳನ್ನ. ಯಾರ ಇವನು? ಗಾಂಜಾ ಹೊಡಿತೀನೋ ನೀನು? Yes, I smoke weed. So what? ಸರ್ ಪ್ಲೀಸ್ ಸರ್, ದುಡ್ಡಿಲ್ಲ, ಒಂದು ಒಳ್ಳೆ ಕಾಸ್ಗೋಸ್ಕರ ಮಾಡ್ತಿದ್ದೀವಿ. ಏನ್ರಿ ಆಯ್ತು? ಸರ್ಕಲಲ್ಲಿ ಆರ್ಕೆಸ್ಟ್ರಾ ನಡೆಸ್ತಾ ಇದ್ರು ಮೇಡಮ್, ಫುಲ್ ಟ್ರಾಫಿಕ್ ಜಾಮು. ಕೊಟ್ಟು ಕಳಿಸ್ಬಿಡಿ. ಸರ್ ಅದು ಆರ್ಕೆಸ್ಟ್ರಾ ಅಲ್ಲ ಸರ್. ಅದು ಯಾವುದಾದ್ರೂ ಇರಲಿ, ರೋಡಲ್ಲಿ ಟ್ರಾಫಿಕ್ ಜಾಮ್ ಮಾಡಿಬಿಟ್ಟು ಕತೆ ಹೇಳ್ತಾ ಇದೆಯಾ? ಸರ್ ಏನಾಯ್ತು ರೀ ನಿಮ್ಮ ರಾಬರಿ ಕೇಸು? ಸರ್ ಅದು ನನ್ನ ಕೇಸ್ ಅಲ್ಲ, ಯಾರೋ ಹ್ಯಾಂಡಲ್ ಮಾಡ್ತಿರೋ ಕೇಸ್ಗೆ ರಿಪೋರ್ಟ್ ಫೈಲ್ ಮಾಡ್ತಿದ್ದೀನಿ ಅಷ್ಟೇ. ಫೈಲ್ ವೆರಿಫೈ ಆಗಿ ಇವತ್ತು ಬೆಳಗ್ಗೆ ಬಂದಿದೆ ಸರ್. ಐ ನೀಡ್ ಸಮ್ ಟೈಮ್ ಟು ವರ್ಕ್ ಆನ್ ಇಟ್. ಏನ್ರಿ ನೀವು ಒಂದು ಸಣ್ಣ ರಾಬರಿ ಕೇಸ್ನ ರಿಪೋರ್ಟ್ ಮಾಡೋದಕ್ಕೆ ಟೈಮ್ ಕೇಳ್ತಾ ಇದ್ದೀರಾ? ಫಸ್ಟು ಟೈಮಿಗೆ ಸರಿಯಾಗಿ ಬರೋದನ್ನ ಕಲ್ತ್ಕೊಳ್ಳಿ. ಫೈಲ್ ರಿಪೋರ್ಟ್ ಮಾಡೋ ಕೆಲಸಕ್ಕೆ ಸ್ಟೇಷನ್ಗೆ ಯಾವಾಗ ಬಂದ್ರೇನೋ ಸರ್? ಏನ್ರಿ ಲೇಟಾಗಿ ಬರೋದು ಅಲ್ಲದೆ ರೀಸನ್ ಬೇರೆ ಕೊಡ್ತಾ ಇದ್ದೀರಾ? ದಟ್ ಶೋಸ್ ಹೌ ಇಂಡಿಸಿಪ್ಲಿನ್ ಯು ಆರ್. ಸರ್ ಪ್ಲೀಸ್, ನನಗೆ ಅಂತ ಸಾಲ್ವ್ ಮಾಡೋಕ್ಕೆ ಒಂದು ಕೇಸ್ ಕೊಡಿ. ದೆನ್ ಯುಲ್ ನೋ ಹೌ ಡಿಸಿಪ್ಲಿನ್ ಐ ಆಮ್. ಸರಿ, ಮೊದಲು ಈ ಕೇಸ್ನ ಹ್ಯಾಂಡಲ್ ಮಾಡಿ, ಆಮೇಲೆ ನೋಡೋಣ. ಯು ಮೇ ಗೋ ನೌ. ಹಲೋ ಸರ್. ಬನ್ನಿ. ಮೇಡಮ್, ಸಾಹೇಬ್ರು ಕರೀತಾ ಇದ್ದಾರೆ. ಕೇಸ್ ಬೇಕು ಬೇಕು ಅಂತ ಕೇಳ್ತಾ ಇದ್ರಲ್ಲ, ನಿನ್ನೆ ರಾತ್ರಿ ಒಂದು ಸೂಸೈಡ್ ಕೇಸ್ ರಿಪೋರ್ಟ್ ಆಗಿದೆ. ತಗೊಳ್ಳಿ, ಅಡ್ರೆಸ್ಸಲ್ಲಿದೆ. ರೀ ಕೇಳಿ, ಇಲ್ಲಿ ಫಸ್ಟ್ ಕೇಸ್ ಬಂತು ಅಂತ ಹೀರೋಯಿಸಮ್ ತೋರ್ಸಕ್ಕೆ ಹೋಗಬೇಡಿ. ದಿನಕ್ಕಿಂತ 20 ಕೇಸ್ಗಳು ರಿಪೋರ್ಟ್ ಆಗ್ತಾ ಇರುತ್ತೆ. ಒಂದೊಂದೇ ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ. ಡೂ ವಾಟ್ ಐ ಸೇ, ವಿಕ್ಟಿಮ್ನ ಐಡೆಂಟಿಫೈ ಮಾಡಿ, ಬಾಡಿನ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡಿ. ದ್ಯಾಟ್ಸ್ ಇಟ್. ಸರ್ ಕಿರಣ್, ಮೇಡಮ್,
ಈ ಕೀ ಮನೆಗೆ ಸಂಬಂಧಪಟ್ಟಿದ್ದಾನ ಚೆಕ್ ಮಾಡಿ. ಮಾಡ್ತೀನಿ ಮೇಡಮ್. ಕಿರಣ್, ಏನಾಯ್ತು? ಹಾಂ, ಮೇಡಮ್ ಈ ಕೀ ಬಂದು ಮನೇಲಿರೋ ಯಾವುದೇ ಡೋರ್ಗಾಗಲಿ ಕಬೋರ್ಡ್ಗಾಗಲಿ ಫಿಟ್ ಆಗ್ತಿಲ್ಲ ಮೇಡಮ್. ಸರಿ, ಫಾರೆನ್ಸಿಕ್ಸ್ಗೆ ಇನ್ಫಾರ್ಮ್ ಮಾಡಿ ಪೋಸ್ಟ್ ಮಾರ್ಟಮ್ ಬೇಗ ಮಾಡಿಸಿ. ಅಲ್ಲೊಂದು ಚೇರ್ ಬಿದ್ದಿದೆಯಲ್ಲ, ದರ್ಸ್ ಅ ಚೂಯಿಂಗ್ ಗಮ್ ಸ್ಟಕ್ ಆನ್ ಇಟ್, ಅದನ್ನೂ ಚೆಕ್ ಮಾಡಿಸಿ. ಸರಿ ಮೇಡಮ್. ನೀವೇನಾ ನೋಡಿದ್ದು? ಕ್ಯಾ ಮೇಡಮ್? ಮೇಡಮ್ ಇವ್ರಿಗೆ ಕನ್ನಡ ಬರಲ್ಲ ಮೇಡಮ್. ये पहले आपने देखा था क्या? नहीं मैडम, वो नाइट वॉचमैन ने देखा. ಈ ಫ್ಲೋರಲ್ಲಿ ಎಷ್ಟು ಮನೆ ಆಕ್ಯುಪೈ ಆಗಿದೆ? ಈ ಫ್ಲೋರ್ಗೆ ಇನ್ನೂ ಯಾರೂ ಬಂದಿಲ್ಲ ಮೇಡಮ್. ಆದರೆ ಕೆಲವು ಮನೆಗಳಲ್ಲಿ ಇನ್ನೂ ಪೇಂಟ್ ಮತ್ತು ಕಾರ್ಪೆಂಟ್ರಿ ಕೆಲಸ ನಡೀತಿದೆ ಮೇಡಮ್. ಮತ್ತಿದು ಯಾರು? ಮನೆಯವನರ? ಗೊತ್ತಿಲ್ಲ ಮೇಡಮ್, ಸೆಕ್ಯೂರಿಟಿ ಚೀಫ್ನ ಕೇಳಬೇಕು. ಸರ್ವಿಲೆನ್ಸ್ ಕ್ಯಾಮ್ರಾ ಫುಟೇಜ್ ಕಲೆಕ್ಟ್ ಮಾಡಿ. ಓಕೆ ಮೇಡಮ್. ಮ್ಯಾನೇಜರ್ ಹತ್ರ ಫ್ಲಾಟ್ ಓನರ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಸರಿ ಮೇಡಮ್. ಮತ್ತು ಯಾರೋ ನೈಟ್ ವಾಚ್ಮನ್ ಅಂದ್ರಲ್ಲ, ಹಾಂ, ಅವ್ರನ್ನೂ ಸೆಕ್ಯೂರಿಟಿ ಚೀಫ್ನು ಕರ್ಕೊಂಡು ಸ್ಟೇಷನ್ಗೆ ಬನ್ನಿ. ಆಯಿತು ಮೇಡಮ್. ಬನ್ನಿ. ಇವ್ರು ನಮ್ಮ ಅಪಾರ್ಟ್ಮೆಂಟ್ ಮ್ಯಾನೇಜರು. ನಮಸ್ತೆ ಮೇಡಮ್. ಏಯ್ ಕೂತ್ಕೊಳ್ಳ. ಮೇಡಮ್ ಹೇಳಿದ್ನಲ್ಲ, ಇವನೇ ನೈಟ್ ವಾಚ್ಮನ್. ಹೇಳೋ ಮೇಡಮ್ಗೆ ಏನಾಯ್ತಂತ? ಮೇಡಮ್ ರಾತ್ರಿ ಒಂದು 12 ಗಂಟೆ ಆಗಿತ್ತು ಮೇಡಮ್ ಟೈಮು. ದಿನ ರಾತ್ರಿ ರೌಂಡ್ಸ್ಗೆ ಹೋಗೋ ಟೈಮ್ ಮೇಡಮ್ ಅದು. ಅಮಾವಾಸ್ಯೆ ರಾತ್ರಿ ಬೇರೆ, ತುಂಬ ಭಯ ಆಗಿತ್ತು. ಹೋಗಲೇಬೇಕಲ್ಲ ಅಂತ ಹೋದೆ ಮೇಡಮ್. 6th ಫ್ಲೋರಲ್ಲಿ ಹೋಗಬೇಕಾದ್ರೆ ಮನೆ ದಾಟುವಾಗ ಏನೋ ಒಂಥರ ಕೆಟ್ಟ ವಾಸನೆ ಬಂತು ಮೇಡಮ್. ಅದೇನು ಅಂತ ತಿಳ್ಕೊಳ್ಳೋಣ ಅಂತ ಬಾಗಿಲು ತಟ್ಟು ನೋಡಿದೆ ಮೇಡಮ್. ಯಾರೂ ಬಾಗಿಲು ತೆಗ್ದೇ ಇಲ್ಲ. ನನ್ನ ಹತ್ರ ಇರೋ ಬೀಗದ ಕೈ ಹಾಕಿ ಡೋರ್ ಓಪನ್ ಮಾಡಿದೆ ಮೇಡಮ್. ಕರೆಂಟ್ ಬೇರೆ ಹೋಗ್ತು. ತುಂಬ ಹೆದರ್ಬಿಟ್ಟೆ ಮೇಡಮ್ ನಾನು. ನನ್ನ ಹತ್ರ ಟಾರ್ಚ್ ಆನ್ ಮಾಡ್ಕೊಂಡು ಒಳಗಡೆ ಹೋದೆ ಮೇಡಮ್. ನೋಡಿದ್ರೆ ಯಾರೋ ನೇಣಕ್ಕೆ ಹೋಗ್ಬಿಟ್ಟಿದ್ರು. ಅದನ್ನ ನೋಡಿ ಹೆದರಿ ಜ್ವರ ಬಂದ್ಬಿಡ್ತು ಮೇಡಮ್. ಈಗಲೂ ಜ್ವರ ಇದೆ, ಬೇಕಾದ್ರೆ ನೋಡಿ ಮೇಡಮ್. ಸಾರಿ ಮೇಡಮ್, ಕಂಪ್ಯೂಟರ್ ಕೇಬಲ್ ತೆಗೆದಿದ್ದು ನಾನೇ ಮೇಡಮ್. ರೆಕಾರ್ಡ್ ಆಗಲ್ಲ ಅಂತ ತಿಳ್ಕೊಂಡು ತೆಗೆದುಬಿಟ್ಟೆ ಮೇಡಮ್. ಚಿಕ್ಕ ವಯಸ್ಸಲ್ಲಿ ನಾನು ಇದ್ದಿದ್ದು ವಟಾರದಲ್ಲಿ ಅಷ್ಟೂ ಮನೆಗಿದ್ದಿದ್ದು ಒಂದೇ ಟಿ ವಿ ಮೇಡಮ್. ನನಗೆ ಚಿಕ್ಕ ವಯಸ್ಸಿಂದಾನು ಸ್ವಲ್ಪ ಟಿ ವಿ ನೋಡೋ ಹುಚ್ಚು ಮೇಡಮ್. ಭಾನುವಾರ ಸಾಯಂಕಾಲ 6 ಗಂಟೆಗೆ ಒಂದು ಪ್ರೋಗ್ರಾಮ್ ಬರ್ತಿತ್ತು ಮೇಡಮ್. ಅದನ್ನು ನೋಡೋಣ ಅಂತ ಎಲ್ಲ 4 ಗಂಟೆಗೆ ಹೋಗಿ ಕೂತ್ಬಿಡ್ತಿದ್ರು ಮೇಡಮ್. ನಾನು ಎಷ್ಟು ಜಲ್ದಿ ಕೆಲಸ ಮುಗಿಸ್ಕೊಂಡು ಬರ್ಬೇಕು ಅಂದ್ಕೊಂಡ್ರು 5:15 ಆಗೋಗ್ತಿತ್ತು ಮೇಡಮ್. ನಾನು ಅಷ್ಟು ಜಲ್ದಿ ಬಂದು ಕಿಟಕಿ ಹತ್ರ ನಿಂತ್ಕೊಂಡು ನೋಡೋಣ ಅಂದ್ರೂ ಅಲ್ಲೂ ನನಗೆ ಬೈದು ಕಳಿಸ್ಬಿಡ್ತಿದ್ರು. ಯಾಕೆ ಹೇಳಿ, ನಾನು ಚಿಕ್ಕ ಹುಡುಗ ಮೇಡಮ್ ಆವಾಗ. ಅದಕ್ಕೆ ಮೇಡಮ್ ನನಗೆ ಬೈದು ಕಳಿಸ್ಬಿಡ್ತಿದ್ರು. ಆವಾಗ ಅಂದ್ಕೊಂಡೆ ಮೇಡಮ್, ನಾನು ನನ್ನ ಮನೇಲೇ ಕೂತು ಸೋಫಾ ಮೇಲೆ ಕಾಲು ಹಾಕ್ಕೊಂಡು ಟಿ ವಿ ನೋಡಬೇಕು ಅಂತ ಅಂದ್ಕೊಂಡೆ ಮೇಡಮ್. ಬಟ್ ಅದು ನಡೀಲಿಲ್ಲ ಮೇಡಮ್. ಈಗಲೂ ನಮ್ಮ ಮನೇಲಿ ನೆಲದ ಮೇಲೆ ಕೂತ ಟಿ ವಿ ನೋಡ್ತಿದ್ದೀನಿ ಮೇಡಮ್. ನಾನು ಈ ವಯಸ್ಸಲ್ಲಿ 10,000 ರೂಪಾಯಿ ಸಂಬಳ ಮೇಡಮ್. ನನಗೆ ಮನೆ ನಡೆಸಬೇಕು, ಮಕ್ಕಳು ಸ್ಕೂಲ್ ನೋಡ್ಕೋಬೇಕು. ನೀವೇ ಹೇಳಿ ಮೇಡಮ್, ನಾನು ಸೋತ್ಬಿಟ್ಟೆ ಅಂತ ಗೊತ್ತು ಮೇಡಮ್. ಇಂಥ ಟೈಮಲ್ಲಿ ನನ್ನ ಕನಸನ್ನ ನನಸು ಮಾಡೋಕ್ಕೋಸ್ಕರ ಅಪಾರ್ಟ್ಮೆಂಟಲ್ಲಿ ಎಲ್ಲಾದರೂ ಟಿ ವಿ ನೋಡ್ತಿದ್ದೆ ಅಷ್ಟೇ ಮೇಡಮ್. ಯಾವುದೇ ಮನೇಲೂ 1 ರೂಪಾಯಿನೂ ತೊಗೊಂಡಿಲ್ಲ ಮೇಡಮ್. ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನೇನು ಮಾಡಿಲ್ಲ ಮೇಡಮ್. ಸರ್ ನೀವಾದರೂ ಹೇಳಿ ಸರ್. ನೋಡ್ತಿದ್ದೀರಾ? ಬನ್ನಿ ಸ್ವಾಮಿ, ಪರವಾಗಿಲ್ಲ. ಏನು ಮಾಡಲಿಲ್ಲ ಸರ್, ಸ್ವಲ್ಪ ಇರಿ ಸರ್. ಏನು ಮಾಡಿಲ್ಲ, ನನ್ನ ನಂಬಿ ಮೇಡಮ್, ನಾನೇನು ಮಾಡಿಲ್ಲ ಮೇಡಮ್. ಮೇಡಮ್ ನನ್ನ ನಂಬಿ ಹೇಳಿ ಸರ್, ನೀವಾದರೂ ಹೇಳಿ ಸರ್. ಮೇಡಮ್ ಅಪಾರ್ಟ್ಮೆಂಟಲ್ಲಿ ಕೆಲವು ಮನೆಯದು ಇನ್ನೂ ಕಾರ್ಪೆಂಟರ್ ಕೆಲಸ, ಪೇಂಟ್ ಕೆಲಸ ಎಲ್ಲ ಬಾಕಿ ಇದೆ ಮೇಡಮ್. ಅದೆಲ್ಲ ನಡೀತಾ ಇರುತ್ತೆ. ಜನಗಳು ಮನೆ ನೋಡೋಕ್ಕೆ ಅಂತ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಹತ್ರ ಅವ್ನು ಕೀ ಕೊಟ್ಟಿರ್ತೀವಿ. ಆ ಕೀನ ಅವನೇ ಇಟ್ಕೊಂಡಿರ್ತಾನೆ ಯಾವಾಗಲೂ. ಸಂಜೆ 6 ಗಂಟೆಗೆ ಒಂದ್ಸಲ ರೌಂಡ್ಸ್ ಹೋಗಿ ಚೆಕ್ ಮಾಡ್ತಾರೆ. ಮತ್ತೆ ನೈಟ್ ಡ್ಯೂಟಿ ಅವ್ರು ಬಂದ್ರೆ ಅವರು ಒಂದ್ಸಲ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ಇವ್ನು ಯಾಕೆ ಈ ತರ ಮಾಡ್ದಂತ ದೇವರಾಣೆಗೂ ಗೊತ್ತಾಗ್ತಿಲ್ಲ ಮೇಡಮ್. ಮೇಡಮ್ CCTV ಇನ್ಸ್ಟಾಲ್ ಮಾಡಿ 2 ದಿನ ಆಗಿರೋದು. ಆ ಫುಟೇಜಸ್ ಎಲ್ಲ ಆಲ್ರೆಡಿ ಕೊಟ್ಟಿದ್ದೀವಿ. ಬೇಕಾದರೆ ರಿಜಿಸ್ಟರ್ ಇದೆ, ಅದನ್ನು ಕೊಡ್ತೀನಿ ಮೇಡಮ್. ಫ್ಲ್ಯಾಟ್ ಓನರ್ ಡೀಟೇಲ್ಸ್ ಇದರಲ್ಲಿದೆ. ಆದರೆ ಅವರು ಕೆನಡಾದಲ್ಲಿದ್ದಾರೆ ಮೇಡಮ್. 6 ತಿಂಗಳು ಮುಂಚೆನೇ ಬುಕ್ ಮಾಡಿದ್ದಾರೆ. ಇಲ್ಲಿ ಸತ್ತೋದವನು ಓನರ್ ಅಲ್ಲ ಅನ್ಸುತ್ತೆ ಮೇಡಮ್.
ನಾವು ಹೊರಡ್ಬೋದಾ ಮೇಡಮ್? ಹಾಂ, ನೀವು ಹೊರಡಿ. ಮೇಡಮ್, ಇದು ಪಕ್ಕಾ ಮರ್ಡರ್ ಅನ್ಸುತ್ತೆ. ಇವನೇ ಮಾಡಿದ್ರು ಮಾಡಿರ್ಬೋದು. ಬಾಡಿ ಪಕ್ಕ ಚೇರ್ ಬಿದ್ದಿದ್ದು ನೋಡಿಲ್ವಾ ನೀವು? ಆ್ಯಂಡ್ ದ ಬಾಡಿ ಸ್ಟಿಂಕ್ಸ್. ರವಿ, ಆ ಆರ್ಕೆಸ್ಟ್ರಾ ಹುಡುಗರು ಏನಾದರೂ? ಒಬ್ಬ ಹುಡುಗನ ತಂದೆ ಬಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋದ್ರು ಮೇಡಮ್. ಏನ್ರಿ ಸರ್, ಸೂಸೈಡ್ ಕೇಸ್ ರಿಪೋರ್ಟ್ ಮಾಡಿರೋ ವಾಚ್ಮ್ಯಾನ್ ಮೇಲೆ ಡೌಟ್ ಇದೆ ಸರ್. ಕಸ್ಟಡಿಗೆ ತೊಗೊಂಡಿದ್ದೀವಿ. ಸುಮ್ಮನೆ ಯಾಕ್ರಿ? ಸರಿ, 2 ದಿನ ಸೆಲ್ಲಲ್ಲಿ ಇಟ್ಬಿಟ್ಟು ಆಮೇಲೆ ಕಳಿಸಿ. ಓಕೆ ಸರ್. ಹೌದು, ಬಾಡಿ ಐಡೆಂಟಿಫೈ ಆಯ್ತಾ? ಆಗ್ತಾ ಇದೆ ಸರ್, ಇಟ್ಸ್ ಇನ್ ದ ಪ್ರಾಸೆಸ್. ಅದನ್ನು ಮುಗಿಸ್ರಿ ಫಸ್ಟ್. ಅದನ್ನು ಬಿಟ್ಟು ಮಾಡ್ತೀನಿ ಸರ್. ಹಲೋ, ಏನಾದರೂ ಗೊತ್ತಾಯ್ತಾ? ಮೇಡಮ್, ಬಾಡಿ ಅನಲೈಸ್ ಮಾಡಿದೀವಿ. ಲುಕ್ಸ್ ಲೈಕ್ ಸೂಸೈಡ್ ಟು ಮೀ. ಸತ್ತೋಗಿ ಒಂದು 2-3 ದಿನ ಆಗಿರ್ಬೋದು ಅನ್ಸುತ್ತೆ. ಐ ನಾಟ್ ಶೋರ್. ಪೋಸ್ಟ್ ಮಾರ್ಟಮ್ ಆದರೆ ಗೊತ್ತಾಗ್ಬಿಡುತ್ತೆ. ಪೋಸ್ಟ್ ಮಾರ್ಟಮ್ ಯಾವಾಗ ಆಗುತ್ತೆ? ಆಗುತ್ತೆ. ಮತ್ತೆ ವಿಕ್ಟಿಮ್ದು ಮೊಬೈಲ್ ಮತ್ತೆ ವಾಲೆಟ್ ಸಿಕ್ಕಿದೆ, ಸ್ಟೇಷನ್ಗೆ ಕಳಿಸ್ತೀವಿ. ಓಕೆ, ಥ್ಯಾಂಕ್ ಯು. ಓನರ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ, ಅಡ್ರೆಸ್ಗೆ ಹೋಗಿ ಚೆಕ್ ಮಾಡಿ, ಮತ್ತೆ ಕಾಲ್ ರೆಕಾರ್ಡ್ಸ್ ತರಿಸಿ. ಸರಿ ಮೇಡಮ್. ಹೇಳಮ್ಮ. ನಿನಗೇನೆ ಕೂತಿದ್ದ ಕಡೆಯಿಂದ ಬರೀ ಫೈಲ್ ರಿಪೋರ್ಟ್ ಮಾಡಬೇಕಷ್ಟೆ. ನಾನಾ? ಸುಮ್ಮನಿರು, ನಾನೊಬ್ಳೆ ಎಷ್ಟು ಕೆಲಸ ಅಂತ ಮಾಡಬೇಕು? 1 ಸೆಕೆಂಡ್, ಜಸ್ಟ್ ಹೋಲ್ಡ್ ಮಾ. ಮೇಡಮ್, ಸಿಮ್ ಕಾರ್ಡಲ್ಲಿರೋ ಅಡ್ರೆಸ್ ಇದೇನೆ. ಮನೆ ಬೀಗ ಹಾಕಿದೆ ಮೇಡಮ್. ನೇಬರ್ಸ್ ಎಂಕ್ವೈರಿ ಮಾಡಿದ್ರಾ? ಮಾಡಿದೆ ಮೇಡಮ್. ಅವನ ಹೆಸರು ಪ್ರಶಾಂತ್ ಅಂತಾನೂ ಯಾರಿಗೂ ಗೊತ್ತಿಲ್ಲ. ಈ ಮನೇಲಿ ಬಾಡಿಗೆಗಿದ್ದಂತೆ ಮೇಡಮ್. ಸರಿ, ಅಕ್ಕಪಕ್ಕ ಕೇಳಿ ನೋಡಿ, ನಾನು ಅಲ್ಲಿ ಹೋಗಿ ನೋಡ್ತೀನಿ. ಫಸ್ಟ್ ಫ್ಲೋರಲ್ಲಿದೆ ಮೇಡಮ್. ಫಸ್ಟ್ ಫ್ಲೋರಾ? ಹಾಂ, ಕೊಡಿ. ಹೋಗಿ. ಸರಿ ಮೇಡಮ್. ಹಾಂ, ಸಾರಿ, ಹೇಳಮ್ಮ. ಏನೇ ಅಷ್ಟೊಂದು ಸೀರಿಯಸ್ ಆಗಿ ನಾನು ಏನೋ ಒಂದು ವಿಷಯ ಹೇಳ್ತಾ ಇದ್ದೀನಿ, ಹಂಗ ಹೊಳಗೆ ಹಾಕೋದು? ಒಂದು ಟೈಲರ್ ಸಿಗೋದು ಎಷ್ಟು ಕಷ್ಟ ಅಂತ ನಿನ್ಗೇನು ಗೊತ್ತಾ? ಸರಿ, ತಪ್ಪಾಯಿತು, ಹೇಳು. ಒಂದು ಬೊಟಿಕ್ ನಡೆಸೋದು ಎಷ್ಟು ಕಷ್ಟ ಅಂತ ಗೊತ್ತೇನೆ ನಿನಗೆ? ಒಂದಿನ ನಾನು ಮಾಡೋ ಕೆಲಸ ಮಾಡಿ ನೋಡು. ಬಟ್ಟೆ ತರಬೇಕು, ಹೊಲಿಬೇಕು, ಟೈಮ್ಗೆ ಸರಿಯಾಗಿ ಡೆಲಿವರಿ ಮಾಡಬೇಕು. ಏನು ಎಲ್ಲ ಈಸಿ ಅನ್ಕೊಂಬಿಟ್ಟಿದ್ಯಾ? ಇದ್ದಿದ್ದೊಬ್ಬ ಟೈಲರು ಹೋಗಾಯ್ತು. ಆ ಟೈಲರ್ ಕೆಲಸನೂ ನಾನೇ ಮಾಡಬೇಕು. ಎಷ್ಟು ಅಂತ ಮಾಡಲಿ ನಾನು? ಒಬ್ಬ ಒಳ್ಳೆ ಟೈಲರ್ನ ಹುಡುಕ್ಬೇಕು. ಒಬ್ಬ ಒಳ್ಳೆ ಟೈಲರ್ ಸಿಗೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ ಈ ಕಾಲದಲ್ಲಿ? ಇವತ್ತು ರಾತ್ರಿ ನೀನು ದೊಡ್ಡಪ್ಪ ಬೇರೆ ಅಡುಗೆನೂ ಮಾಡಬೇಕು ನಾನು. ಮಾ, ಐ ಜಸ್ಟ್ ಕಾಲ್ ಯು ಬ್ಯಾಕ್ ಲೇಟರ್. ಕಿರಣ್, ಬೆಳಿಗ್ಗೆ ಅಪಾರ್ಟ್ಮೆಂಟಲ್ಲಿ ಕೀ ಸಿಕ್ತಲ್ಲ, ಎಲ್ಲದು? ಸಾರಿ ಮೇಡಮ್, ಮರ್ತ್ಬಿಟ್ಟು ನಾನೇ ಇಟ್ಕೊಂಡ್ಬಿಟ್ಟೆ. ಏನ್ ಮೇಡಮ್ ಇದು ಇಷ್ಟೊಂದು ಆಧಾರ್ ಕಾರ್ಡು? ಇದರಲ್ಲಿ ಏನೋ ತಪ್ಪು ಅನ್ನಿಸ್ತಾ ಇದಲ್ವಾ? ಹೌದು ಮೇಡಮ್. ಇಲ್ಲಿ ನೋಡಿ, ಕೋಲಾರ ಡಿಸ್ಟ್ರಿಕ್ಟ್ ಅಂತಿದೆ. ನೀವು ಈ ಅಡ್ರೆಸ್ ತೊಗೊಂಡು ಅಲ್ಲಿ ಹೋಗಿ ಚೆಕ್ ಮಾಡಿ, ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು. ಸರಿ ಮೇಡಮ್. ಕಿರಣ್, 1 ನಿಮಿಷ. ಮೇಡಮ್, ಹಲೋ. ಹಾಂ, ನಿಮ್ಗೊಂದು ಫೋಟೋ ಕಳಿಸ್ತಾ ಇದ್ದೀನಿ. ಅವನ ಹೆಸರು ಪ್ರಶಾಂತ್ ಅಂತ. ಅವನ ಹೆಸರಲ್ಲಿ ಏನಾದರೂ ಕ್ರಿಮಿನಲ್ ರೆಕಾರ್ಡ್ಸ್ ಇದೆಯಾ ಅಂತ ಚೆಕ್ ಮಾಡಿ. ಯಾರೀ ನೀವು? ಬಾಗಿಲು ನೋಡಿದ್ರೆ ಒಳಗೆ ಸೇರ್ಕೊಂಡಿದ್ದೀರಾ?
ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ನೀವು ಯಾರ್ರಿ? ನಾನು ಈ ಮನೆ ಓನರು. ಟೆನೆಂಟ್ ಜೊತೆ ರೆಂಟಲ್ ಅಗ್ರಿಮೆಂಟ್ ಮಾಡಿದ್ದೀರಾ? ಅವ್ರು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿದ್ರಾ? ಈ ಡಾಕ್ಯುಮೆಂಟ್ಸ್ ಎಲ್ಲ ಸಂಜೆ ತೊಗೊಂಬನ್ನಿ ಸ್ಟೇಷನ್ಗೆ, ಇಲ್ಲಾಂದರೆ ಮನೆ ಸೀಸ್ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಮೇಡಮ್, ಎಂಟೈರ್ ಡೇಟಾ ಬೇಸ್ ಚೆಕ್ ಮಾಡಿದ್ದೀನಿ. ಪ್ರಶಾಂತ್ ಫೋಟೋ ಯಾವ ಕ್ರಿಮಿನಲ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಪ್ರಶಾಂತ್ ಕೂಡ ಯಾವ ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ. ಹಲೋ, ಆಧಾರ್ ಕಾರ್ಡ್ಸ್ ಕೊಟ್ಟಿದ್ನಲ್ವಾ, ಅದನ್ನ ಚೆಕ್ ಮಾಡಿದ್ರಾ ನೀವು? ವ್ಯಾಲಿಡ್ ಅದು? ಮಾಡಿದೆ, ಇಟ್ಸ್ ಆಲ್ ವ್ಯಾಲಿಡ್. ಓ ಓಕೆ. ಇದರಲ್ಲಿ ನೀವು ಒಂದು ಕಾಮನ್ ವಿಷಯ ಅಬ್ಸರ್ವ್ ಮಾಡಿದ್ರಾ? ಏನು? ನೀವು ಕೊಟ್ಟಿರೋ ಆಧಾರ್ ಕಾರ್ಡಲ್ಲಿ ಇರೋರೆಲ್ಲ ನ್ಯೂ ಟೌನಲ್ಲಿರೋ ಒಂದೇ ಸ್ಲಮ್ಗೆ ಸೇರಿರೋರು. ಓ, ಇಮಿಡಿಯೇಟಾಗಿ ಬರ್ತೀನಿ ಇವಾಗ ಕಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ಮೇಡಮ್. ಸಮಾಚಾರ ಇಲ್ಲ. ಇವತ್ತು ಎಣ್ಣೆ ನೀನೇ ಕುಡಿಸ್ಬೇಕು. ಜ್ಞಾಪನ ಇರಲಿ, ಕಾಗೆ ಹರ್ಸೋದೇ ಆಗೋಯ್ತು. ಅಂತ ಇವ್ರ ಮನೆ ಇಲ್ಲಿದೆ ಅಂತ ಗೊತ್ತಾ? ಇವರಾ? ನಮ್ ಸೀತಕ್ಕ ಇಲ್ಲೇ ಅವ್ರ ಮನೆ ಇರೋದು. ಬನ್ನಿ ತೋರಿಸ್ತೀನಿ. ಹೌದು, ಸೀತಕ್ಕ ಯಾಕೆ ಬೇಕಿತ್ತು? ನೀವ್ಯಾರು? ಹಂಗೆ ಏನೋ ಮಾತಾಡ್ಬೇಕಾಗಿತ್ತು. ಓ ಹೌದಾ? ಇಲ್ಲ ಐತಲ್ಲ ಇದೇ ಮನೆ. ಸೀತಕ್ಕ, ಸೀತಕ್ಕ ಇರಿ ಬರ್ತಾರೆ. ಯಾಕೆ ಹಂಗ್ ಬಡ್ಕೋತಾ ಇದ್ಯಾ? ಇವಮ್ಮ ನಿಮ್ ಮನೆ ತೋರ್ಸು ಅಂದ್ರು, ಅದಕ್ಕೆ ಕರ್ಕೊ ಬಂದೆ. ಯಾಕಮ್ಮ, ಯಾರಮ್ಮ ನೀನು? ಏನಾಗ್ಬೇಕಾಗಿತ್ತು? ನಿಮ್ ಆಧಾರ್ ಕಾರ್ಡ್ ಇದೆಯಾ? ಹಾ ಇದೆ. ತಗೊಂಡ್ ಬರ್ತೀರಾ ಪ್ಲೀಸ್? ತಗೋಬರ್ತೀನಿ. ನೀನೆಷ್ಟು ದುಡ್ಡು ಕೊಡ್ತೀಯಾ? ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ರು? 1000 ರೂಪಾಯಿ ಕೊಟ್ಟಿದ್ರು. ತಗೊಂಬನ್ನಿ. ಸರಿ ತಗೋಬರ್ತೀನಿ ನೀರು. ಏನಮ್ಮ, ಹೋದ್ ಸಲ ಎಲ್ರಿಗೂ ಕೊಟ್ಟಿದ್ರ, ಈ ಸಲ ಯಾಕೆ ಅವ್ರೊಬ್ರಿಗೆ ಮಾತ್ರ? ನಾನು ತಗೋಬರ್ತೀನಿ. ಏ ಲಕ್ಷ್ಮಿ, ಸುಮಕ್ಕ, ಹೋಗಿ ಆಧಾರ್ ಕಾರ್ಡ್ ತಗೋಬನ್ನಿ. ತಿರ್ಗಾ ದುಡ್ಡು ಕೊಡಕ್ ಬಂದವ್ರೆ. ಹೋಗಿ ಹೋಗಿ ಬೇಗ ತಗೋಬನ್ನಿ. ಮತ್ತಿದ್ಯಾ ಅಡ್ದು? ಅಯ್ಯ, ಇದು ನಮ್ದೇ ಅಲ್ಲ, ನಿಮ್ ಕೈ ಹೆಂಗ್ ಬಂತು? ನನ್ನ ಹತ್ರ ಹೇಗ್ ಬಂತ? ಇದೆಲ್ಲ ಯಾರ್ ಕೈ ಕೊಟ್ರಿ ನೀವು? ಅದೆಲ್ಲ ಗೊತ್ತಿಲ್ಲಮ್ಮ. 1000 ರೂಪಾಯಿ ಕೊಟ್ಟ ಅಂತ ಕೊಟ್ವಿ, ಅದನ್ನ ಮತ್ತೆ ವಾಪಸ್ ಕೊಟ್ಟ. ನಾನು ಇಟ್ಕೊಂಡು ಏನ್ ಮಾಡ್ಲಿ? ಇವ್ನ್ಗೇನ ಕೊಟ್ಟಿದ್ದು? ಇವನೇ. ಹೋದ್ಸತಿ ದುಡ್ಡು ಕೊಟ್ಟಾಗ ಟ್ಯಾಂಕರ್ ತಗೊಂಡೆ. ಏನಮ್ಮ, ಇವಾಗ ದುಡ್ಡು ಕೊಡ್ತೀಯಾ ಇಲ್ವಾ? ಈಗ ಫೋಟೋ ನೋಡಿದ್ರಲ್ಲ,
ಅವ್ನು ಹೇಗೆ ಪರಿಚಯ ನಿಮಗೆ? ಅದೆಲ್ಲ ನಮ್ಗೆ ಗೊತ್ತಿಲ್ಲಮ್ಮ. ಅವ್ನು ಬಂದು ದುಡ್ಡು ಕೊಟ್ಟ, ನೀನು ಕೊಡ್ತೀಯಾ ಕೊಡಲ್ವಾ? ಕೆಲಸ ಬಿಟ್ಟು ಬಂದಿದ್ದೀವಮ್ಮ, ಬೇಗ ದುಡ್ಡು ಕೊಡು. ಗೊತ್ತಿಲ್ಲ ಅಂತ ಹೇಳ್ತೀರಾ? ಪರಿಚಯ ಇಲ್ದಿರೋರ ಹತ್ರ ನೀವು ಹೇಗೆ ನಿಮ್ಮ ಡಾಕ್ಯುಮೆಂಟ್ಸ್ನ ಕೊಡೋಕ್ಕಾಗತ್ತೆ? ಹೌದಮ್ಮ, ನಾವು ಕೆಲಸ ಬಿಟ್ಟು ಬಂದಿದ್ವಿ. ಬೇಗ ನಮ್ಮ ದುಡ್ಡು ಕೊಡಮ್ಮ, ಹೋಯ್ತೀವಿ. ದುಡ್ಡೆಲ್ಲ ಕೊಡೋಕ್ಕಾಗಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸೇಫಾಗಿ ಇಟ್ಕೋಬೇಕು. ಯಾರ ಕೈಗೂ ಕೊಡೋಕೆ ಹೋಗ್ಬೇಡಿ. ಏನಮ್ಮ ಇದೆಲ್ಲ? ಸುಮ್ಮನೆ ದುಡ್ಡು ಕೊಡ್ತೀವಿ ಅಂತ ಕಳ್ಸ್ಬಿಟ್ಟು ನಮ್ಮ ಕೈಯೆಲ್ಲ ವೇಸ್ಟ್ ಮಾಡ್ತಿದ್ದಾರೆ. ಮಾಡೋ ಕೆಲಸ ಮಾಡ್ಬೋದು ನಾವಿಲ್ಲಿ. ಬಾಬಾ ಹೋಮ್ವರ್ಕ್ ಮಾಡೋ ಟೈಮಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದೆಯಾ? ನಾನು ಆಟ ಆಡ್ತಿಲ್ಲ. ಮ್ಯಾಥ್ಸ್ ತುಂಬಾ ಕಷ್ಟ ಇದೆ. ಇದು ಅದಕ್ಕಿಂತ ಕಷ್ಟ ಇದೆ. ಇದು ಮುಗಿಸಿದ್ರೆ ಮ್ಯಾಥ್ಸ್ ಈಸಿಯಾಗಿ ಮುಗಿಸ್ಬೋದು. ನೀವಲ್ಲಿ ಕೇಳ್ತಿದ್ರಲ್ಲ ಆಧಾರ್ ಕಾರ್ಡ್ ಇಸ್ಕೊಂಡವ್ರನ್ನ? ಹೌದು. ನಿಂಗೆ ಅವ್ನು ಗೊತ್ತಾ? ಗೊತ್ತಿಲ್ಲ, ಆದ್ರೆ ಕುಂಟನ್ ಜೊತೆ ನೋಡಿದೀನಿ. ಕುಂಟನಾ? ಯಾರವನು? ಎಲ್ಲಿರ್ತಾನೆ ಗೊತ್ತಾ? ನಂಗೆ ಗೊತ್ತಿಲ್ಲ. ಆ ಅಣ್ಣನ್ನ ಕೇಳಿ, ಅವ್ರಿಗೆ ಗೊತ್ತಿರ್ಬೋದು. ಈ ಅಣ್ಣನ? ಕುಂಟ ಎಲ್ಲಿರ್ತಾನೆ ಗೊತ್ತಾ? ಕುಂಟನ? ಅವನು ಯಾವ್ದೋ ಬಾರಲ್ಲಿ ಕುಡ್ಕೊಂಡ್ ಬಿದ್ದಿರ್ತಾನೆ. ಏನಕ್ಕೆ ಕರ್ಕೊಂಡು ಹೋಗ್ತೀರಾ ಅಲ್ಲಿ? ಕುಂಟ ಇಲ್ಲ, ಆದ್ರೆ ಅವನ ಜೊತೆ ಎಣ್ಣೆ ಗಾಡಿ ಮಾತ್ರ ಇದ್ದಾನೆ. ಯಾರವನು? ಅಲ್ಲಿ ಟೇಬಲ್ ಅಲ್ಲಿ ಒಬ್ಬ ಮುದ್ಕ ಎಣ್ಣೆ ಹಾಕೊಂಡ್ ಕೂತಿರ್ತಾನೆ, ಅವನೇ. ಗೊತ್ತಿರೋನಲ್ವಾ? ಗೊತ್ತಿರೋಣ, ಜೊತೆಲಿ ಕೂತ್ಕೊಂಡು ಎಣ್ಣೆ ಹೊಡಿತೀವಿ ಅಷ್ಟೇ. ಎಲ್ಲಿದ್ದಾನ ಅವನು ಕುಂಟ? ಬರೋ ಹೊತ್ತಾಯ್ತು, ಇನ್ನೇನು ಬರ್ತಾನೆ. ಫೋನ್ ಮಾಡಿ ಕೇಳ್ತೀರಾ ಯಾವಾಗ ಬರ್ತಾನೆ ಅಂತ? ಅವನ ಹತ್ರ ಸಾವಿರಾರು ನಂಬರ್ ಇದೆ ಮೇಡಮ್, ಯಾವ ನಂಬರ್ಗೆ ಅಂತ ಫೋನ್ ಮಾಡಲಿ? ಏನು ಮಾಡೋದು ಅವನು? ಹೇಳ್ಕೊಳ್ಳೋಂಥ ಕೆಲಸ ಏನೂ ಮಾಡ್ತಾ ಇಲ್ಲ. ಈಗ ಅವ್ನು ಮಾಡ್ತಿದ್ದ ಕೆಲಸನೂ ಇಲ್ಲ. ಏನು ಕೆಲಸ ಮಾಡ್ತಾ ಇದ್ದ? ಗಾಂಜಾ, ಶೂ ಪಾಲಿಸ್, ಬ್ರೌನ್ ಶುಗರ್, ಇದೆಲ್ಲ ಪರವಾಗಿಲ್ಲ. ಸ್ಕೂಲ್ ಮಕ್ಕಳಿಗೆ ಐಸ್ ಕ್ಯಾಂಡಿ ಮಾಡ್ತಾನೆ. ಇವೆಲ್ಲ ಇವಾಗಲೂ ಮಾಡ್ತಿದ್ದಾನ? ಇವನು ಮಾಡ್ತಿದ್ದ ಅಷ್ಟೇ. ಇವನ್ ಬಾಸು ಸೈಲೆಂಟ್ ಆಗಿದ್ದಾರೆ. ಈಗ ಅವನಿಗೆ ಕೆಲಸನೇ ಇಲ್ಲ. ಬಾಸ? ಅದ್ಯಾರು? ಅವನ ಬಾಸ್ ಯಾರು ಗೊತ್ತಾ ಮೇಡಮ್? ಮುನಿರತ್ನ, ಈ ಬಾರ್ ಓನರ್. ಇನ್ನೊಂದು ಮಾತು ಮಾತಾಡೋ ನನ್ನ ಮಗನೇ, ಅದಾದ್ಮೇಲೆ ಮಾತಾಡಕ್ಕೆ ನಾಲ್ಗೇನೆ ಇರಲ್ಲ. ನೀವು ಹೇಳಿ. ಇವಾಗ ಮಾತಾಡೋ ನನ್ನ ಮಗನೇ, ನಾನು ನೋಡ್ತೀನಿ. ನೀವು ಹೇಳಿ, ಏನೇನು ಮಾಡ್ತಿದ್ರು ನಿಮ್ಮ ಬಾಸ್? ಇವತ್ತ್ಯಾರೋ ಊರು ಬಾಗ್ಲಾಗ್ದೆ ಇಲ್ಲಿಂದ ಹೊರಡಲ್ಲ. ನೀವು ಹೇಳಿ. ಮಗ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ, ಮಾಡಿ ತೋರಿಸ್ಬಿಡೋಣ. ಗುರು, ಈ ಸಲನು ನೀವೇ ಫಸ್ಟಾ? ಗುರು ಬ್ರಹ್ಮ, ಗುರುದೇವೋ, ಗುರು ವಿಷ್ಣು, ಮಹೇಶ್ವರ, ಎಲ್ಲದರಲ್ಲೂ ಗುರುನೇ ಫಸ್ಟ್ ಕಣ. ಇಲ್ಲ ಕೂರ್ಸೋದು ಅಣ್ಣ, ಅದು ಮುಚ್ಚೋ ಬಾಯಿ. ಬುದ್ಧಿ ಇದೆ ನಿಂಗೆ?
ನೋಡಮ್ಮ, ನನ್ನ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತಿದ್ರೆ ನನ್ನ ಹತ್ರ ಬಂದು ಕೇಳಿ, ನಾನು ಹೇಳ್ತೀನಿ. ಸುಮ್ಮನೆ ಇಲ್ಲೆಲ್ಲ ಬರಕ್ಕೆ ಹೋಗ್ಬೇಡಿ. ನಾನು ತುಂಬ ಬದಲಾಗಿದ್ದೀನಿ. ನಾನೀಗ ಬರೋ ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ. ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಇದ್ದೀನಿ. ನಾನು ನಡೆಸ್ತಾ ಇರೋದು ಇದೊಂದೇ ಬಾರು. ಬೇರೆ ಬಾರಲ್ಲಿ ಏನೇನೋ ನಡೀತಾ ಇದೆ. ಅದು ಬಿಟ್ಟು ಯಾವಾಗಲೂ ಇವನೇ ಕುಂಟ. ಅದೇನು ಕೇಳಬೇಕು ಅಂತಿದ್ರೆ ಕೇಳಿ. ಪ್ರಶಾಂತ್ ನನಗೆ ಗೊತ್ತಲ್ವಾ? ಇವ್ನು ನನಗೆ ಗೊತ್ತಿಲ್ವಾ? ನೋಡಮ್ಮ, ಹೆಂಗಸರು ಜಾಸ್ತಿ ಇರಬಾರ್ದು. ಏನಾದರೂ ವಿಷಯ ತಿಳಿಸ್ತೀವಿ. ಈಗ ನೀವು ಹೊರಡಿ. ಸರಿಗ್ ನೋಡಿ ಹೇಳು. ನಿನ್ನ ಮುಖ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಪ್ರಶಾಂತ್ ಯಾರು ಏನು ಮಾಡ್ತಾ ಇದೆ ಅಂತ ನಾನು ಕಂಡು ಹಿಡಿತೀನಿ. ನಿನಗೂ ಅವನಿಗೂ ಏನಾದರೂ ಸಂಬಂಧ ಇದೆ ಅಂತ ಗೊತ್ತಾದರೆ ಗೊತ್ತಿದೆ ನಿಮಗೆ ನೀವೇನು ಮಾಡ್ತಿದ್ದೀರಾ ಅಂತ? ಬೇರೆ ಜೂಡಿಸ್ಟಿಕ್ಷನಿಂದ ನನಗೆ ಕಾಲ್ ಬರ್ತಾ ಇದೆ. ಅಲ್ಲಿ ಯಾರು ಬಾರಿಗೆ ಹೋಗಿ ಸೀನ್ ಕ್ರಿಯೇಟ್ ಮಾಡಿದ್ರಂತೆ. ಅಲ್ಲ ರೀ, ಬೇರೆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಹೋಗೋ ಮುಂಚೆ ಆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಮಗೆ? ಬಾಡಿ ಐಡೆಂಟಿಫೈ ಆಯ್ತಾ? ಫಸ್ಟ್ ಅದನ್ನ ಮಾಡ್ರಿ. ಏನೋ ಆಧಾರ್ ಕಾರ್ಡ್ ಸಿಕ್ತಂತೆ, ಯಾವುದೋ ಬಾರಿಗೆ ಹೋದ್ರಂತೆ. ಅಣ್ಣ ಸಾಕು. ಇಫ್ ಯು ಆರ್ ಡ್ರಿಂಕಿಂಗ್ ಮೋರ್ ಬೆಟರ್ ಯು ಸ್ಟೇ ಬ್ಯಾಕ್. ಇಲ್ಲ ಇಲ್ಲ, ನಮ್ಮ ಮನೆಗೆ ಹೋಗ್ಲೇಬೇಕು. ನನ್ನ ಹೆಂಡತಿ ನೆಂಟರೆಲ್ಲ ಬಂದಿದ್ದಾರೆ. ನಾನಿಲ್ಲ ಅಂತ ಅವಳಿಗೆ ಕೋಪ. ನಾ ರಾತ್ರಿ ಮನೆಗೆ ಹೋಗಲಿಲ್ಲ ಅಂದ್ರೆ ಶೀಲ್ ಕಿಲ್ ಮೀ. Sam, if you don't play this game with me, I'm going to kill you. Of course. You have the license to kill. ಇಂದಿರಾ, ನಾನು ಹೋಗಿ ಮಲ್ಕೋತೀನಿ. ನಿಮ್ ದೊಡ್ಡಪ್ಪಂಗೆ ಜಾಸ್ತಿ ಕುಡಿಯಕ್ ಬಿಡಬೇಡ. ಹಿ ಹ್ಯಾಸ್ ಟು ಗೋ ಬ್ಯಾಕ್ ಆಲ್ಸೋ. ಆಯ್ತು, ನೀವು ಹೋಗಿ ಮಲ್ಕೊಮ್ಮ. ಈ ಆಟ ಮುಗಿಸಿ ಹೋಗ್ತೀನಿ. ಸೊ ಹೇಗಿದೆ ರಿಟೈರ್ಡ್ ಲೈಫ್? ನಾಟ್ ವೆರಿ ಇಂಟ್ರೆಸ್ಟಿಂಗ್. ಝೀರೋ ಆಕ್ಷನ್. ಇನ್ನೇಗಿರುತ್ತೆ ನೀನು ಹೇಳು. ನಿನ್ನ ಲೈಫ್ ಈಗ ತಾನೇ ಶುರು ಆಗ್ತಾ ಇರೋದು. ಸೊ ಟೆಲ್ ಮಿ. ವೆಲ್, I was quite happy. First case ಸಿಕ್ತು. ಆದರೆ ಇಟ್ಸ್ ಅ ಸೂಸೈಡ್ ಕೇಸ್ ಸ್ಯಾಮ್. ಮರ್ಡರ್ ಆಗಿದ್ರೆ ಏನಾದರೂ ಮೋಟಿವ್ ಇರುತ್ತೆ. ಒಬ್ಬ ವ್ಯಕ್ತಿ ಯಾಕೆ ಸೂಸೈಡ್ ಮಾಡ್ಕೋತಾನೆ ಅಂತ ಅರ್ಥ ಆಗ್ತಾ ಇಲ್ಲ. ಸೂಸೈಡ್ ಇಸ್ ಅ ವೆರಿ ಪರ್ಸನಲ್ ಥಿಂಗ್ ಮಗಳೇ. ಹೇಳಿತಾನ ಅಲ್ವಾ ಅದು? ಹಾಗೆ ಹೇಳೋದಕ್ಕಾಗೋದಿಲ್ಲ. ಯು ಟೇಕ್ ದ ಕೇಸ್ ಆಫ್ ರಾಬಿನ್ ವಿಲಿಯಮ್ಸ್. ಫಿನಾಮಿನಲ್ ಕಮಿಡಿಯನ್. ಎಲ್ಲರನ್ನೂ ನಗಿಸ್ತಾ ಇದ್ದ. ಅವನ ಹತ್ರ ಎಲ್ಲ ಇತ್ತು. ಸೊ ವೈ? ಅಷ್ಟೇ ಯಾಕೆ? ನಂಗೊಬ್ಬ ಗೊತ್ತಿದ್ದ, ಯಾವಾಗಲೂ ಖುಷಿಯಾಗಿರ್ತಿದ್ದ. ರಾತ್ರಿ ನಗ್ನಗ್ತಾ ಮಾತಾಡಿಸ್ತಾನೆ. ಬೆಳಗ್ಗೆ ಇದ್ರೆ ಹಿಸ್ ಗಾನ್. ಸೂಸೈಡ್. ಯಾಕೆ ಯಾಕೆ ಅಂತ ಅವರೊಬ್ಬರಿಗೆ ಗೊತ್ತಾಗಬೇಕು. ಅವ್ರವ್ರಿಗೆ ಗೊತ್ತು. ಅವ್ರಿಗೆ ಏನು ಕಾಡ್ತಾ ಇತ್ತೋ. ಅವ್ರಿಗೆ ಕಾಡಿಸ್ತಾ ಇರೋದು ನಮಗೆ ಚಿಕ್ಕದು ಅನ್ನಿಸ್ಬೋದು. ಅವ್ರಿಗದೇ ದೊಡ್ಡದು. ಒಂದೊಂದು ವ್ಯಕ್ತಿ, ಒಂದೊಂದು ವ್ಯಕ್ತಿತ್ವ. ಯಾಕೆ, ಹೇಗೆ, ಯಾರಿಗೆ ಗೊತ್ತು? ಅವ್ರಿಗೆ ಗೊತ್ತಾಗಬೇಕು. Checkmate? Smart girl. But I'm happy. Are you? You just lost. ಈಗ ನನ್ನ ಕಾರ್ನರ್ ಮಾಡಿದೀಯ ಅಲ್ವಾ? ನಾನು ನನ್ನ ತಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಿಮ್ಮಪ್ಪ ಅವನೇ ತಾನೇ ನಿನಗೆ ಚೆಸ್ ಹೇಳ್ಕೊಟ್ಟಿದ್ದು. ಡು ಯು ನೋ, ಅವನಿಗೂ ಮಿಲಿಟ್ರಿ ಸೇರಬೇಕು ಅಂತ ಆಸೆ ಇತ್ತು. ಆದರೆ ನಾನು ದೊಡ್ಡವನು, ನಾನು ಮೊದಲು ಸೇರಿಬಿಟ್ಟೆ. ನಮ್ಮಮ್ಮಂಗೆ ಇಬ್ಬರು ಗಂಡು ಮಕ್ಕಳು ಮಿಲಿಟ್ರಿ ಸೇರಬಾರ್ದು ಅಂತಿತ್ತು.
ಅದಕ್ಕೆ ಅವನಿಗೆ ಹೋಗಕ್ಕೆ ಬಿಡಲಿಲ್ಲ. ಈಗ ನಿನ್ನ ನೋಡಿದರೆ ತುಂಬ ಹೆಮ್ಮೆ ಪಡ್ತಿದ್ದ. ಯು ವುಡ್ ಹ್ಯಾವ್ ಬೀನ್ ವೆರಿ ಹ್ಯಾಪಿ. ಒನ್ ಮೋರ್ ಗೇಮ್. ಇಲ್ಲ ಮಗಳೇ, ನಾನು ಹೋಗ್ಬೇಕು, ಸಾಕು. ನಾನು ಮನೆಗೆ ಹೋಗ್ಬೇಕು. ಐ ಆಲ್ರೆಡಿ ಹ್ಯಾಡ್ ಮೈ ಲಾಸ್ಟ್ ಒನ್ ಫಾರ್ ದ ರೋಡ್. ನೋಡು, ಏನೇ ಕೇಸ್ ಬರಲಿ ಅದಕ್ಕೆಲ್ಲ ನೀ ತಲೆ ಕೆಡಿಸ್ಕೋಬೇಡ. ಯು ಟೇಕ್ ಕೇರ್. ಗುಡ್ ನೈಟ್. Is it Mrs. Sachin? Yeah, may I know who's this? I'm Indra from the Crime Branch, Bangalore. ಪ್ರಶಾಂತ್ ನಿಮ್ಗೆ ಏನಾಗಬೇಕಾಗಿತ್ತು? ಯಾವ ಪ್ರಶಾಂತ್? ಗುಪ್ತಾ ಬಿಲ್ಡರ್ಸ್ ಅಲ್ಲಿ ನಿಮ್ದೊಂದು ಅಪಾರ್ಟ್ಮೆಂಟ್ ಇದೆಯಲ್ವಾ? ಹೌದು. ಪ್ರಶಾಂತ್ ಅಂತ ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದಾನೆ. ವಾಟ್? ನನ್ನ ಫ್ಲಾಟ್ ಅಲ್ಲ ಪ್ರಶಾಂತ್? ಓ ಎಸ್, ಅವನೇ ನಂಗೆ ಆ ಫ್ಲಾಟ್ ಕೊಡ್ಸಿದ್ದು. ಹಿ ವಾಸ್ ಅನ್ ಏಜೆಂಟ್. ಇವಾಗ ಫ್ಲಾಟ್ ಅಲ್ಲಿ ಪೇಂಟ್ ಮತ್ತೆ ಇಂಟೀರಿಯರ್ ಕೆಲಸ ಅವನೇ ನೋಡ್ಕೊಂತ ಇರೋದು. ಪ್ರಶಾಂತ್ ಗುಪ್ತಾ ಬಿಲ್ಡರ್ಸ್ ಅಲ್ಲಿ ಏನೋ ಕೆಲಸ ಮಾಡೋದು ಇರಬೇಕು. ಪ್ರಶಾಂತ್ ಬಗ್ಗೆ ಬೇರೆ ಏನಾದರೂ ಗೊತ್ತಾ ನಿಮಗೆ? ನಾನು ಫ್ಲಾಟ್ ಪರ್ಚೇಸ್ ಮಾಡಬೇಕು ಅಂತ ಒಂದು ಪೋಸ್ಟ್ ಹಾಕಿದೆ. ಅವಾಗ ಹಿ ಗಾಟ್ ಇನ್ ಟಚ್ ವಿತ್ ಮೀ. ನನ್ನ ಪ್ರೀವಿಯಸ್ ವಿಸಿಟ್ ಅಲ್ಲಿ ಐ ಪರ್ಚೇಸ್ ದ ಫ್ಲಾಟ್. ಓ ಓಕೆ, ಥ್ಯಾಂಕ್ ಯು. ಹಲೋ ಹಲೋ. ಕೋಲಾರಲ್ಲಿ ಏನಾಯ್ತು? ಪ್ರಶಾಂತ್ ಫ್ಯಾಮಿಲಿನ ಮೀಟ್ ಮಾಡಿದೆ ಮೇಡಮ್. ತುಂಬ ಅಮಾಯಕರಾಗಿದ್ದಾರೆ. ಅವ್ರ ಮನೇಲಿ ಇವ್ನು ಒಬ್ಬನೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು. ಇವ್ನೇನು ಕೆಲಸ ಮಾಡ್ತಿದ್ದಾನೆ ಅಂತ ಅವ್ರ ಮನೆಯವರು ಕೂಡ ಗೊತ್ತಿಲ್ಲ ಮೇಡಮ್. ತಿಂಗಳಾದರೆ ಕರೆಕ್ಟ್ ಟೈಮ್ಗೆ ದುಡ್ಡು ಮಾತ್ರ ಕಳಿಸ್ತಾ ಇದ್ದಾರೆ. ಪ್ರಶಾಂತ್ ಏನಾಯ್ತು ಅಂತ ಅವ್ರ ಫ್ಯಾಮಿಲಿಗೆ ತಿಳಿಸಿದ್ರಾ? ಇನ್ನೂ ತಿಳಿಸಿಲ್ಲ ಮೇಡಮ್. ಇವನ ಹತ್ರ ಫೋನಲ್ಲಿ ಮಾತಾಡಿ 10 ದಿನ ಆಯ್ತಂತೆ. ಆಮೇಲೆ ಅವ್ನ ಫ್ರೆಂಡ್ ಯಾರೋ ಮಣಿ ಅಂತ ಹೇಳ್ತಾ ಇದ್ರು ಮೇಡಮ್. ಅವ್ನ ಫೋನ್ಗೂ ಟ್ರೈ ಮಾಡಿದ್ದಾರೆ, ಬಟ್ ಸಿಕ್ಕಿಲ್ವಂತೆ ಮೇಡಮ್. ಸರಿ, ಪ್ರಶಾಂತ್ ಮನೆಯವ್ರಿಗೆ ತಿಳಿಸ್ಬಿಟ್ಟು ಅವ್ರ ಬಾಡಿ ಡಿಸ್ಪೋಸ್ ಮಾಡಿಬಿಡಿ. ಸರಿ ಮೇಡಮ್. ಮಣಿ ಅಂತ ಯಾರೋ ಹೇಳಿದ್ರಲ್ಲ, ಅವ್ರ ಬಗ್ಗೆ ಸ್ವಲ್ಪ ಎಂಕ್ವೈರ್ ಮಾಡಿ. ಸರಿ ಮೇಡಮ್. ಮತ್ತೆ ಆ ಪೇಂಟರ್ಸ್ ಹೇಳಿದ್ನಲ್ಲ, ಅದೇ ಆ ಗುಪ್ತಾ ಬಿಲ್ಡರ್ಸಲ್ಲಿ, ಅವ್ರನ್ನೂ ಎಂಕ್ವೈರಿ ಮಾಡಿ. ಸರಿ ಮೇಡಮ್. ಪ್ರಶಾಂತ್ ಅನ್ನೋರು ನಮ್ಮ ಆಫೀಸಲ್ಲಿ ಯಾರು ಕೆಲಸ ಮಾಡ್ತಿಲ್ಲ. ಬೇರೆ ಯಾವ್ದಾದ್ರು ಬ್ರಾಂಚ್ ಇದೆಯಾ? ದಿಸ್ ಇಸ್ ಅವರ್ ಓನ್ಲಿ ಬ್ರಾಂಚ್ ಮ್ಯಾಮ್. ಪ್ರಶಾಂತ್ ನಿಮ್ಮ ಎಂಪ್ಲಾಯಿ ಅಲ್ಲ ಅಂದರೆ ನಿಮ್ಮ ಅಪಾರ್ಟ್ಮೆಂಟಲ್ಲಿರೋ ಫ್ಲ್ಯಾಟ್ಸ್ನ ಹೇಗೆ ಸೇಲ್ ಮಾಡೋಕ್ಕಾಗುತ್ತೆ? ಗೊತ್ತಿಲ್ಲ ಮ್ಯಾಮ್. ಐ ಜಸ್ಟ್ ಜಾಯ್ನ್ ದಿಸ್ ಆಫೀಸ್ 2 months ಬ್ಯಾಕ್. ಮೇ ಬಿ ಈಸ್ ಅನ್ ಇಂಡಿಪೆಂಡೆಂಟ್ ಏಜೆಂಟ್, ನಾಟ್ ಶ್ಯೂರ್. ನಿಮ್ಮ ಎಂಪ್ಲಾಯೀಸ್ ಹತ್ರ ಈ ಫೋಟೋ ತೋರಿಸಿ ಚೆಕ್ ಮಾಡಿಸೋಕ್ಕಾಗತ್ತಾ? ಎಸ್ ಮೇಡಮ್. ಚೆಕ್ ಮಾಡಿ. ಇವ್ರು ಯಾರಿಗಾದ್ರೂ ಗೊತ್ತಂತ ಚೆಕ್ ಮಾಡಿಸ್ತೀರಾ? ಕೊಡಿ ಮೇಡಮ್. ಮ್ಯಾಮ್, ನನಗೆ ಇವ್ನು ಗೊತ್ತು. ಎಲ್ಲಿ ನೋಡಿದ್ರಿ? ಹೇಗೆ ಗೊತ್ತು? ಮ್ಯಾಮ್, ಪರ್ಸ್ನಲಾಗಿ ಗೊತ್ತಿಲ್ಲ, ಆದರೆ ಆಫೀಸಲ್ಲಿ ನೋಡಿದ್ದೀನಿ ಮ್ಯಾಮ್. ಆಯುಷೋ ಇವನೇನಾ? ಮ್ಯಾಮ್, 100%. ನನಗೆ ಚೆನ್ನಾಗಿ ನೆನಪಿದೆ. ಇವತ್ತು ನಾನು ಕಾಫಿ ತೊಗೊಂಡು ಬರಬೇಕಾದ್ರೆ ಅವ್ರು ರಿಸೆಪ್ಷನಲ್ಲಿದ್ದರು. ಬಾಯಲ್ಲಿ ಬಬಲ್ ಗಮ್ ತೊಗೊಂಡು ಮೆತ್ತಿಗೆ ಸೀಟ್ ಕೆಳಗಡೆ ಅಂಟಿಸೋಣ ಅಂತ ಹೋದರು. ನನಗೆ ಕೋಪ ಬಂದ್ಬಿಟ್ಟು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಬೈದ್ಬಿಟ್ಟೆ. ಆವಾಗ ಬಬಲ್ ಗಮ್ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿದ್ರು. ನಮ್ಮ ರಿಸೆಪ್ಷನಿಸ್ಟ್ ಮ್ಯಾಮ್, ಇವರು ನಮ್ಮ ಬಾಸ್ನ ನೋಡೋಕೆ ಬಂದಿದ್ದಾರೆ ಅಂತ ಹೇಳಿದ್ರು. ಆದರೆ ಮ್ಯಾಮ್, ಇವ್ರು ಮಾಡಿದ ತಪ್ಪಲ್ವಾ? ರಿಸೆಪ್ಷನಿಸ್ಟ್ಗೂ ಚೆನ್ನಾಗಿ ನೆನಪಿದೆ. ಬನ್ನಿ, ಅವ್ರ ಹತ್ರ ಹೋಗಿ ಕೇಳೋಣ. ಬನ್ನಿ ಮ್ಯಾಮ್. ನಿಮ್ಮ ಬಾಸ್ ಗುಪ್ತಾ ಇದ್ದಾರಾ? ಸಾರಿ, ಅವರಿಲ್ಲ. ಯಾವಾಗ ಬರ್ತಾರೆ? ನಂಗೆ ಗೊತ್ತಿಲ್ಲ ಮೇಡಮ್. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡೋಕ್ಕಾಗತ್ತಾ? ಅದು ನನ್ನ ಹತ್ರ ಇಲ್ಲ ಮೇಡಮ್. ಪ್ರಶಾಂತ್ ಬಾಡಿ ಡಿಸ್ಪೋಸ್ ಮಾಡಾಯ್ತು, ಬಟ್ ಮಣಿ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ ಮೇಡಮ್. ಪ್ರಶಾಂತ್ ಮನೆಯವ್ರಿಗೂ ಕೇಳಿದೆ ಮಣಿ ಬಗ್ಗೆ. ಅವ್ರು ಇದುವರೆಗೂ ಅವನ್ನ ನೋಡೇ ಇಲ್ಲ ಅಂತ ಹೇಳಿದ್ರು, ಬಟ್ ಫೋನಲ್ಲಿ ಮಾತಾಡಿದಾರಂತೆ. ಇನ್ನೂ ಟ್ರೈ ಮಾಡಿ ನೋಡಿ ಕಿರಣ್, ಏನಾದರೂ ಸಿಗುತ್ತೆ. ಮತ್ತೆ ಆ ಪೇಂಟರ್ಸ್ ಕೇಳಿದ್ನಲ್ವಾ, ಅವ್ರನ್ನ ಎಂಕ್ವೈರಿ ಮಾಡಿದ್ರಾ? ಒಂದು ಲೇಯರ್ ಪೇಂಟ್ ಮಾಡಿದಾರಂತೆ. ಪ್ರಶಾಂತೆ ಪೇಂಟರ್ಸ್ಗೆ ನೆಕ್ಸ್ಟ್ ಲೇಯರ್ ಪೇಂಟ್ ಮಾಡಕ್ಕೆ ಕರೆದಾಗ ಬನ್ನಿ ಅಂತ ಹೇಳಿದಾನೆ ಮೇಡಮ್. ಪ್ರಶಾಂತ್ ಸೂಸೈಡ್ ಮಾಡ್ಕೊಂಡಿರೋ ಫ್ಲಾಟ್ ಓನರ್ಗೆ ಫೋನ್ ಮಾಡಿದೆ.
ಅವನು ಬಂದ್ಬಿಟ್ಟು ಪ್ರಶಾಂತೇ ಫ್ಲ್ಯಾಟ್ ಕೊಡಿಸ್ತಾ ಅಂತ ಹೇಳ್ದ. ಆದರೆ ಗುಪ್ತಾ ಬಿಲ್ಡರ್ಸ್ ಎಂಪ್ಲಾಯಿ ಲಿಸ್ಟಲ್ಲಿ ಪ್ರಶಾಂತ್ ಹೆಸರೇ ಇಲ್ಲ. ಬಟ್ ಪ್ರಶಾಂತ್ ಗುಪ್ತಾನ ಮೀಟ್ ಮಾಡಿದ್ದಾನೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಗುಪ್ತಾ ಬಗ್ಗೆ ಬೇರೆ ಏನು ಇನ್ಫಾರ್ಮೇಷನು ಸಿಗ್ತಾ ಇಲ್ಲ. ದೇರ್ ಇಸ್ ಸಮಥಿಂಗ್ ವೆರಿ ಫಿಶಿ. ಗುಪ್ತಾ ಇವನ ಮನೆ ಕಂಡು ಹಿಡಿ. ನಾನು ಇನ್ಸ್ಪೆಕ್ಟರ್ ಹತ್ರ ಆಫಿಷಿಯಲ್ ಪರ್ಮಿಷನ್ ಕೇಳ್ತೀನಿ. ಸರಿ ಮೇಡಮ್. ಸರ್. ಬಾಡಿ ಡಿಸ್ಪೋಸ್ ಆಯ್ತಾ? ಎಸ್ ಸರ್, ಎಲ್ಲ ಫಾರ್ಮಾಲಿಟೀಸು ಮುಗೀತು. ನೀವಿನ್ನು ಹೊರಡಿ. ಸರ್, ಅದು ಗುಪ್ತಾ ಬಿಲ್ಡರ್ಸ್ ಓನರ್ ಮಿಸ್ಟರ್ ಗುಪ್ತಾನ ಮೀಟ್ ಮಾಡೋಕ್ಕೆ ಪರ್ಮಿಷನ್ ಬೇಕಾಗಿತ್ತು. ನೀವ್ಯಾಕ್ರಿ ಅವ್ರನ್ನ ಮೀಟ್ ಮಾಡಬೇಕು? ಸರ್, ಪ್ರಶಾಂತ್ ಅವ್ರನ್ನ ಮೀಟ್ ಮಾಡಿದ್ದಾನೆ ಸರ್. ಸೊ ನಾವು ಮಿಸ್ಟರ್ ಗುಪ್ತಾನ ಮೀಟ್ ಮಾಡಿದ್ರೆ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು ಸರ್. ಪ್ರಶಾಂತ್ ಏನ್ರಿ ಅವ್ರೊಬ್ಬರನ್ನ ಮೀಟ್ ಮಾಡಿರೋದು? ಸಾವಿರಾರು ಜನ ಮೀಟ್ ಮಾಡಿರ್ತಾನೆ. ಹೌದು, ನೀವು ಅವ್ರನ್ನೇ ಯಾಕೆ ಮೀಟ್ ಮಾಡಬೇಕು? ನಿಜ ಸರ್, ಆದರೆ ನಮಗೆ ಗೊತ್ತಿರೋ ಹಾಗೆ ಪ್ರಶಾಂತ್ ಮಿಸ್ಟರ್ ಗುಪ್ತಾ ಒಬ್ಬರನ್ನೇ ಮೀಟ್ ಮಾಡಿರೋದು. ಸೊ ಒಂದ್ಸತಿ ಅವ್ರನ್ನ ಮೀಟ್ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದ್ರೆ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ನೋಡಿ, ಈ ರಿಯಲ್ ಎಸ್ಟೇಟ್ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ ಕಾಂಟ್ಯಾಕ್ಟ್ ಇರುತ್ತೆ. ನಾಳೆ ಏನೇ ಹೆಚ್ಚು ಕಡಿಮೆ ಆದರೂ ನನ್ನ ಹೆಸರು ಬರಬಾರ್ದು. ಹೊರಡಿ. ಸರ್, ಗುಪ್ತಾ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾಯ್ತು ಮೇಡಮ್. ನಾನೇ ನೋಡ್ಕೊಂಬಂದೆ. ಪರ್ಫೆಕ್ಟ್. ಏನು ಬೇಕಾಗಿತ್ತು? ಗುಪ್ತಾ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಯಾರು ಅಂತ ಹೇಳೋದು? ಇಂದಿರಾ ಅಂತ, ಕ್ರೈಮ್ ಬ್ರಾಂಚಿಂದ. ಕಿರಣ್ ಮೇಡಮ್, ಇವ್ರ ಜೊತೆ ಮಾತಾಡಿ ನೋಡಿ, ಏನಾದರೂ ಗೊತ್ತಾಗ್ಬೋದು. ಓಕೆ ಮೇಡಮ್. ಒಳಗೆ ಹೋಗ್ಬೋದು ಮೇಡಮ್. ಓಕೆ ಬನ್ನಿ ಯಜಮಾನ್ರೆ. ಕಮ್ ಇನ್. ಕೂತ್ಕೊಳ್ಳಿ. I'll get some tea for you. Thank you. Help yourself. Thank you. ಹೇಳಿ, ಏನ್ ಮಾತಾಡಬೇಕಾಗಿತ್ತು? ನಿಮ್ಮ ಎಂಪ್ಲಾಯ್ ಪ್ರಶಾಂತ್ ಬಗ್ಗೆ ಮಾತಾಡಬೇಕಾಗಿತ್ತು. ಪ್ರಶಾಂತ? ಯಾವ ಪ್ರಶಾಂತ್? 2 ದಿನಕ್ಕೆ ಮುಂಚೆ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬ ಸೂಸೈಡ್ ಮಾಡ್ಕೊಂಡಲ್ಲ, ಆ ಪ್ರಶಾಂತ್. ಅವನ ಹೆಸರು ಪ್ರಶಾಂತ? ನನ್ನ ಎಂಪ್ಲಾಯ್ ಆಗಿದ್ರೆ ನನಗೆ ಗೊತ್ತಾಗಿರ್ಬೇಕಲ್ವಾ? ಐ ಡೋಂಟ್ ಥಿಂಕ್ ಈಸ್ ಮೈ ಎಂಪ್ಲಾಯ್. ಪ್ರಶಾಂತ್ ನಿಮ್ಮ ಎಂಪ್ಲಾಯಿ ಅಲ್ಲ ಅಂದರೆ ನಿಮ್ಮ ಅಪಾರ್ಟ್ಮೆಂಟಲ್ಲಿರೋ ಫ್ಲ್ಯಾಟ್ಸ್ನ ಹೇಗೆ ಸೇಲ್ ಮಾಡ್ದ? ಅವನದು ಯಾವುದಾದ್ರೂ ಫೋಟೋ ಇದೆಯಾ? ಇವನ ಹಿ ವಾಸ್ ಅನ್ ಇಂಡಿಪೆಂಡೆಂಟ್ ಬ್ರೋಕರ್. ಕಮಿಷನ್ಗೆ ಯಾವಾಗಲಾದ್ರೂ ಬಂದು ಫ್ಲ್ಯಾಟ್ ಸೇಲ್ ಮಾಡ್ತಾ ಇದ್ದ. ಆಫೀಸ್ ಬಂದ್ಬಿಟ್ಟು ಕಮಿಷನ್ ತಗೊಂಡು ಹೋದ. ಏನಕ್ಕೆ ಸೂಸೈಡ್ ಮಾಡ್ಕೊಂಡ? ಅದವನೊಬ್ಬನಿಗೆ ಗೊತ್ತು. ಯಾರು ಅಳ್ತಾ ಇದ್ದಾರಲ್ವಾ? ದಟ್ಸ್ ಮೈ ವೈಫ್. ಇಟ್ಸ್ ಸಮಥಿಂಗ್ ಪರ್ಸನಲ್. ಪ್ಲೀಸ್. ಓಕೆ, ಆಮೇಲೆ ಮಾಡ್ತೀನಿ. ಯಾರು ನೀವು? ಇಂದ್ರಾ. ಪೊಲೀಸಾ? ಹೌದು. ಪ್ಲೀಸ್ ಆತರ ಪಡ್ಬೇಡ. ನಮ್ಮ ಮಗಳ ಜೀವದ ಜೊತೆ ಆಟ ಆಡ್ತಾ ಇದೆಯಾ ನೀನು? You bloody don't touch me! Don't touch me! You get out of my house! ನನ್ನ ಮಗಳನ್ನ ಹೇಗೆ ಕಾಪಾಡಬೇಕು ಅಂತ ನಂಗೆ ಗೊತ್ತಿದೆ. You get out! Please relax.
ಏನಿಲ್ಲ. 5 and see get your daughter. Please. Wait. Sadhu, get out. Listen. Get out. Listen. Get out. It's okay. Listen. Relax. Oh God. Nothing. ಕಿರಣ್, ಮೇಡಮ್ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಿ. ಸರಿ ಮೇಡಮ್. ಮತ್ತೆ ಕೇಳಿ, ಯೂನಿಫಾರ್ಮ್ ಬರಬೇಡ ಅಂತ ಹೇಳಿ. ಸರಿ ಮೇಡಮ್. ಹೌದು, ನನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ. 5 ದಿವಸ ಆಯ್ತು. ಏನ್ರಿ ರಾನ್ಸಮ್ಮ? ಏನು ಅಂತ ಗೊತ್ತಾಗಿಲ್ಲ ಸರ್. ಸರ್, ವಿಷಯ ಹೀಗೆ ಅಂತ ಗೊತ್ತಾದ ತಕ್ಷಣ ನೀವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ? 5 ದಿನಕ್ಕೆ ಮುಂಚೆ ನನಗೊಂದು ಫೋನ್ ಕಾಲ್ ಬಂತು. ಫೋನ್ ಮಾಡಿದವನು ನಾನು ನಿಮ್ಮ ಮಗಳನ್ನ ಕಿಡ್ನ್ಯಾಪ್ ಮಾಡಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನನ್ನ ಹಸ್ಬೆಂಡಿಗೆ ಫೋನ್ ಮಾಡೋಣ ಅಂತ ಫೋನ್ ತೊಗೊಂಡೆ. ಅಷ್ಟರಲ್ಲಿ ಇನ್ನೊಂದು ಕಾಲ್ ಬಂತು. ನನಗೆ ದುಡ್ಡು ಬೇಕು ಅಂತ ಹೇಳ್ದ. ಆದರೆ ಎಷ್ಟು, ಯಾವಾಗ, ಎಲ್ಲಿ ಅಂತ ಏನೂ ಹೇಳಲಿಲ್ಲ. ಪೊಲೀಸ್ಗೆ ಹೋಗಬೇಡಿ ಅಂತಲೂ ಹೇಳ್ದ. ಅದಾದಮೇಲೆ 2 ದಿನ ಅವನಿಂದ ಏನು ಸುದ್ದಿನೇ ಇರಲಿಲ್ಲ. 3ನೇ ದಿನ ಫೋನ್ ಮಾಡಿಬಿಟ್ಟು ಪೊಲೀಸ್ಗೆ ಹೋದ್ರಾ ಅಂತ ಕೇಳ್ದ. ಇಲ್ಲ ಅಂದೆ. ಆಮೇಲೆ ನಿನ್ನೆ ಫೋನ್ ಮಾಡಿಬಿಟ್ಟು ನಂಗೆ ದುಡ್ಡು ಬೇಕು, ಯಾವಾಗ, ಎಲ್ಲಿ, ಎಷ್ಟು ಹೇಳ್ತೀನಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿಬಿಟ್ಟ. ಮೊದಲನೇ ದಿನ ಕಾಲ್ ಮಾಡಿದಾಗ ಹಿಂದೆ ಒಂದು ಹುಡುಗಿ ತುಂಬ ಅಳ್ತಾ ಇದ್ದಿದ್ದು ಜೋರಾಗಿ ಕೇಳಿಸ್ತಾ ಇತ್ತು. ಈಗ ಹೇಳಿ, ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಪೊಲೀಸ್ಗೆ ಹೋಗ್ತಾ ಇದ್ರಾ? ಆಫ್ಟರ್ ಆಲ್ ಹಿ ವಾಂಟ್ಸ್ ಮನಿ. ಎಷ್ಟು ಬೇಕಾದ್ರೆ ಕೇಳಿ. ಇಟ್ಸ್ ನಾಟ್ ಮೋರ್ ದೆನ್ ಮೈ ಡಾಟರ್ಸ್ ಲೈಫ್. ಅರ್ಥ ಆಗುತ್ತೆ ಸರ್, ನೀವು ಹೆದರ್ಕೋಬೇಡಿ, ನಾವಿದ್ದೀವಿ, ನಾವು ನೋಡ್ಕೋತೀವಿ. ನೋ 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 ನೋ, ಸರಿ ಅನ್ನಿಸ್ತಾ ಇಲ್ಲ. ಫಸ್ಟ್ ನನ್ನ ಮಗಳು ವಾಪಸ್ ಬರಲಿ. ಪೊಲೀಸ್ಗೆ ಹೋಗಬೇಡ ಅಂತ ಅವರೇ ಹೇಳಿದ್ದಾರೆ. ಅದಕ್ಕೆ ಮನೇಲಿರೋ ಕೆಲಸದವ್ರನ್ನು ಆಚೆ ಕಳಿಸ್ಬಿಟ್ಟಿದ್ದೀನಿ. ಐ ಜಸ್ಟ್ ಕಾಂಟ್ ಟ್ರಸ್ಟ್ ಎನಿ ಒನ್ ಅಟ್ ದಿಸ್ ಪಾಯಿಂಟ್. ಸರ್, ನಿಮ್ಮ ಮಗಳು ವಾಪಸ್ ಬರೋವರೆಗೂ ವಿ ವಿಲ್ ನಾಟ್ ಟೇಕ್ ಎನಿ ಆ್ಯಕ್ಷನ್. ನಿಮ್ಮ ಜೊತೆಗೇ ಇರ್ತೀವಿ. ನಮ್ಮ ಕೈಯಿಂದ ಏನು ಸಹಾಯ ಆಗುತ್ತೋ ಅಂತ ಮಾಡ್ತೀವಿ. ಮೇಡಮ್, ಟೆಲಿಕಾಂ ಡಿಪಾರ್ಟ್ಮೆಂಟಿಂದ ಬರಕ್ಕೆ ಹೇಳಿದ್ರಲ್ಲ, ಇವರೇ. ಹಾಯ್ ಮೇಡಮ್. ಡೈಮಂಡ್ ಅಂತ. ಮೇಡಮ್, ಫಸ್ಟ್ ಟೈಮ್ ಕಾಲ್ ಬಂದಿದ್ದು ಆನ್ ದ 21st. ಇಟ್ ವಾಸ್ ಅ ಬ್ಯಾಂಗ್ಳೂರ್ ನಂಬರ್. ಇದಾದ್ಮೇಲೆ 22ಗೆ ಕಿಡ್ನಾಪರ್ ಯಾವುದೂ ಕಾಲ್ ಮಾಡಲಿಲ್ಲ. 23rd and 24th ದೇರ್ ವೇರ್ 2 more calls. ಒಂದು ಮುಂಬೈಯಿಂದ, ಇನ್ನೊಂದು ಡೆಲ್ಲಿಯಿಂದ. ದ ಪ್ರಾಬ್ಲಮ್ ಇಸ್ ಬೋತ್ ದೀಸ್ ನಂಬರ್ಸ್ ಆರ್ ಹ್ಯಾಕ್ಡ್ ಅಂಡ್ ದ ರೀಸನ್ ಇಸ್ ದಟ್ ಈ 2 ನಂಬರ್ ಕಾಲ್ ಡ್ಯೂರೇಷನ್ 2 minutesಗಿಂತ ಜಾಸ್ತಿ ಹೋಗಿಲ್ಲ. ಮತ್ತೆ 2 ಬೆಂಗಳೂರು ನಂಬರ್ಸ್? ಆ ನಂಬರ್ ಓನರ್ಸ್ನ ಕರ್ಸಿದೀವಿ ಮೇಡಮ್, ಕರೀತೀನಿ. ಯಾರು ಹ್ಯಾಕ್ ಮಾಡಿದ್ರು ಅಂತ ಗೊತ್ತಾಗುತ್ತಾ? ಅದು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಮೇಡಮ್, ನಮಗೆ ಗೊತ್ತಾಗಲ್ಲ. ಕಾಲ್ ರೆಕಾರ್ಡ್ ಸಿಗ್ಬೋದಾ? ಸಿಗ್ಬೋದು ಮೇಡಮ್, ಬಟ್ ಇಟ್ಸ್ ಗೋಯಿಂಗ್ ಟು ಟೇಕ್ 2 days. ಯಾಕಂದರೆ ನಾನು ಕಮಿಷನರ್ ಆಫೀಸಿಂದ ಪರ್ಮಿಷನ್ ತೊಗೋಬೇಕು. ಅದಾದಮೇಲೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಮಾಡ್ಕೊಡ್ತೀನಿ. ಇವಾಗ ಏನಾದರೂ ಕಾಲ್ ಬಂದರೆ ಲೊಕೇಶನ್ ಟ್ರೇಸ್ ಮಾಡ್ಬೋದಾ? ಟ್ರೇಸ್ ಮಾಡ್ಬೋದು ಮೇಡಮ್, ಬಟ್ ಅಕ್ಯುರೇಟ್ ಲೊಕೇಶನ್ ಕೊಡೋಕ್ಕಾಗಲ್ಲ. ವಿ ಕ್ಯಾನ್ ಫೈಂಡ್ ದ ನಿಯರೆಸ್ಟ್ ಟವರ್ ಆ್ಯಂಡ್ ಲೆಟ್ ಯು ನೋ. ಮೇಡಮ್, ಇವ್ರ ನಂಬರಿಂದಾನೇ ಕಾಲ್ ಹೋಗಿರೋದು. ಇಬ್ರು ಕಾಲ್ ಹೋಗಿರೋ ದಿವಸನೇ ಫೋನ್ ಕಳ್ಕೊಂಡಿದ್ದಾರೆ. ಅವತ್ತೇ ಸಿಮ್ ಬ್ಲಾಕ್ ಮಾಡಿಸಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಮೇಡಮ್. ನಿಮ್ಮ ಕಂಪ್ಲೇಂಟ್ ಕಾಪಿ ಕೊಟ್ಬಿಟ್ಟು ನೀವು ಹೊರಡಿ. ಆಯಿತು ಮೇಡಮ್. ಎನಿವೆ, ಆ ಹುಡುಗಿ ಐಶ್ವರ್ಯ ನಂಬರ್ ಟ್ರೇಸ್ ಮಾಡಿ. ಓಕೆ. ಮತ್ತೆ ಅವ್ರ ಕಾಲ್ ರೆಕಾರ್ಡ್ಸ್ ತರಿಸಿ. ಶೋರ್. ಲೆಟ್ ಮೀ ನೋ ಇಫ್ ದೇರ್ ಇಸ್ ಎನಿಥಿಂಗ್ ಸಸ್ಪಿಷಿಯಸ್. ಯಾ ಮ್ಯಾಮ್. ಹಲೋ. ಫೋನ್ ಮಾಡಿದ್ದ.
2 ಕೋಟಿ ಬೇಕು ಅಂದ. ಅಷ್ಟರಲ್ಲಿ ದುಡ್ಡು ರೆಡಿ ಮಾಡ್ಕೊಳ್ಳಿ ಅಂದ. 2 ಕೋಟಿ ಆಗಲೇ ಅರೇಂಜ್ ಮಾಡಿಬಿಟ್ರಾ? ಕಾಲ್ ಟ್ರೇಸ್ ಮಾಡ್ಬೋದಾ? ಶೋರ್. ವೈಫೈ ಪಾಸ್ವರ್ಡ್ ಹೇಳ್ತೀರಾ? ಟಿವಿ ಪಕ್ಕದಲ್ಲಿ ರೌಟ್ರ್ ಇದೆ. ಓಕೆ. ರೌಟ್ರ್ ಹಿಂದೆ ಸ್ಟಿಕ್ಕರ್ ಇದೆ. ನಿಮ್ಮ ಮಗಳ ಹತ್ರ ನೀವಿನ್ನೂ ಮಾತಾಡಿಲ್ವಲ್ಲ? ಇಲ್ಲ. ಮೇಡಮ್, ನೆಕ್ಸ್ಟ್ ಕಾಲ್ ಬಂದಾಗ ದುಡ್ಡು ಕೊಡ್ತೀನಿ ಅಂತ ಹೇಳಿ. ಆದರೆ ಒಂದು ಸಲ ನಿಮ್ಮ ಮಗಳ ಜೊತೆ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಹಲೋ ಹಲೋ ಹಲೋ. ನಾಳೆ ಬೆಳಗ್ಗೆ 9 ಗಂಟೆ ನೀವು ಮಾತ್ರ ರೆಡಿ ಇರಿ, ಫೋನ್ ಮಾಡ್ತೀನಿ. 1 ನಿಮಿಷ. ದುಡ್ಡು ರೆಡಿಯಾಗಿದೆ. 9 ಗಂಟೆಗೆ ನಾನು ರೆಡಿಯಾಗಿರ್ತೀನಿ. ಆದರೆ ಪ್ಲೀಸ್ ಅದಕ್ಕೂ ಮುಂಚೆ ನಾನು ಒಂದೇ ಒಂದು ಸಲ ನನ್ನ ಮಗಳ ಹತ್ರ ಮಾತಾಡಬೇಕು. ಒಂದು ಕಾಲ್ ಚೆನ್ನೈಯಿಂದ ಬಂದಿದೆ, ಇನ್ನೊಂದು ಕಾಲ್ ಚಂಡೀಗಢದಿಂದ. ಹಲೋ. ನಿಮ್ಮ ಮಗಳು ನನ್ನ ಹತ್ರನೇ ಇದ್ದಾಳೆ, ಆದರೆ ಇವಾಗ ಮಾತಾಡ್ಸೋಕ್ಕಾಗಲ್ಲ. ನಾಳೆ 1 ಕೋಟಿ ತಗೊಂಡು ಬನ್ನಿ, ನಿಮ್ಮ ಮಗಳನ್ನ ನಿಮ್ಗೆ ತೋರಿಸ್ತೀನಿ. ಅದಾದ್ಮೇಲೆ 1 ಕೋಟಿ ಕೊಡಿ, ನಿಮ್ಮ ಮಗಳನ್ನ ವಾಪಸ್ ಕಳಿಸ್ತೀನಿ. ಅವ್ರು ಹೇಳಿದ್ನ ಹಾಗೆ ಫಾಲೋ ಮಾಡಿ. ಮೊದಲು ನಿಮ್ಮ ಮಗಳನ್ನ ಹೋಗಿ ನೋಡಿ. I think you should slow down on your drinking. It's going to make things worse. ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ. What could be worse than that? Please. ಇಂಥ ಕೇಸ್ಗಳಲ್ಲಿ ತುಂಬ ಕೇರ್ಫುಲ್ ಆಗಿರ್ಬೇಕು ಸರ್. ಯಾರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸರ್, ನಾಳೆ ಬೆಳಗ್ಗೆ ಅವರೊಬ್ಬರೇ ಹೋಗೋದು ಸರಿ ಅನಿಸ್ತಾ ಇಲ್ಲ ಸರ್. ಡೆಫಿನೆಟ್ಲಿ ನಾಟ್ ಇನ್ ದಿಸ್ ಕಂಡೀಷನ್. ಅವ್ರ ಜೀವಕ್ಕೆ ಅಪಾಯ ಆಗ್ಬೋದು ಸರ್. ಏನು ಹೇಳ್ತಾ ಇದ್ದೀರಾ? ಹಲೋ. ಹೊರಡಿ. ಹಾಂ, ಓಕೆ. ನಾನು ಕೊಡೋ ಡೈರೆಕ್ಷನ್ಸ್ನ ಫಾಲೋ ಮಾಡಿ. 2 ನಿಮಿಷಕ್ಕೊಂದ್ಸತಿ ಫೋನ್ ಕಟ್ ಆಗುತ್ತೆ. ಇವಾಗ ಸ್ಟ್ರೈಟ್ ಹೋಗಿ, ನಾನು ತಿರ್ಗಾ ಫೋನ್ ಮಾಡ್ತೀನಿ. ಸ್ಟ್ರೈಟ್ ಹೋಗಿ. ಹಲೋ. ಮುಂದೆ ಲೆಫ್ಟಲ್ಲಿ ಕಾರ್ ಸ್ಟಾಪ್ ಮಾಡಿ. ದುಡ್ಡು ತಗೊಂಡು ನೀವೊಬ್ಬರೇ ಇಳಿರಿ. ಓಕೆ. ರೋಡ್ ಕ್ರಾಸ್ ಮಾಡ್ಕೊಂಡು ಬನ್ನಿ. ಓಕೆ. ಬರ್ತಾ ಇರೋ ಆಟೋ ಸ್ಟಾಪ್ ಮಾಡಿ, ಅದರಲ್ಲಿ ಚರ್ಚ್ ಸ್ಟ್ರೀಟಿಗೆ ಬನ್ನಿ. ಎಲ್ಲಿ ಸರ್? ಚರ್ಚ್ ಸ್ಟ್ರೀಟ್. ಅಲ್ಲಿ ಆಟೋ ಅಲೌಡ್ ಅಲ್ಲಮ್ಮ, ಬರೋಕ್ಕಾಗಲ್ಲ. ಬರಲ್ಲ ಅನ್ನ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ. 2,000 ರೂಪಾಯಿ ಕೊಡ್ತೀನಿ. 2,000ನಾ? ಎಲ್ಲಿ ಬೇಕಾದರೂ ಬರ್ತೀನಿ, ಕೂತ್ಕೊಳ್ಳಿ ಮೇಡಮ್. ಇಲ್ಲೇ ಹೇಳ್ಕೊಳ್ಳಿ. ಅಲ್ಲೇ ಒಂದು ಹಳೆ ಮಾರುತಿ 800 ನಿಂತಿರುತ್ತೆ, ವೈಟ್ ಕಲರ್, CND 6782. ಅದರ ಹತ್ರ ಬನ್ನಿ. ಈ ಕಾರ್ ಡ್ರೈವ್ ಮಾಡ್ಕೊಂಡು ಬನ್ನಿ.
ವೆಪನ್ಸ್ ಏನಾರು ಇದೆಯಾ? ಏನೂ ಇಲ್ಲ, ಬರೀ ಕ್ಯಾಶ್ ಮಾತ್ರ ಇದೆ. ಡೋಂಟ್ ಆಕ್ಟ್ ಸ್ಮಾರ್ಟ್. ದುಡ್ಡು ಮಾತ್ರ ತಗೊಳ್ಳಿ. ಬ್ಯಾಗ್ ಹೊರಗಡೆ ಬಿಸಾಕಿ. ನಿಮ್ಮ ಫೋನು ಬಿಸಾಕಿ. ಗೆಟ್ ಇನ್ ಟು ದ ಕಾರ್. ಕಾರ್ ಸ್ಟಾರ್ಟ್ ಮಾಡಿ. ಕಾರ್ ಸ್ಟಾರ್ಟ್ ಆಗ್ತಾ ಇಲ್ವಾ? ಹಳೆ ಕಾರ್ ಮೇಡಮ್, ಸ್ವಲ್ಪ ಟ್ರೈ ಮಾಡಿ, ಸ್ಟಾರ್ಟ್ ಆಗುತ್ತೆ. ರಿವರ್ಸ್ ತಗೊಂಡು ಹಾಗೆ ಮುಂದೆ ಬನ್ನಿ. ಕಿಡ್ನ್ಯಾಪ್ ಮಾಡೋರು ಹುಡುಗಿರ್ನ ಏನೇನು ಮಾಡ್ತಾರೆ ಗೊತ್ತಾ? ರೇಪ್ ಮಾಡ್ತಾರೆ. ಒಬ್ರಲ್ಲ, ಒಂದ್ಸತಿ ಅಲ್ಲ, ಇನ್ನು ಕೆಲವು ಸೈಕೋಗಳಿರ್ತಾರೆ. ಅವ್ರ ಹತ್ರ ಸಿಕ್ಕಾಕೊಂಡ್ರೆ ಮೈಯಿಂದ ಚರ್ಮ ಎಲ್ಲ ತೆಗೆದುಬಿಡ್ತಾರೆ. ಸೋ ಬ್ರೂಟಲ್. ಇದೆಲ್ಲ ಈಗ ನಿನಗೂ ನಡೀಬೋದಲ್ಲ? ಆದರೆ ನಾನು ಹಾಗಲ್ಲ. ನೀವೊಬ್ಬರೇ ಇದ್ದೀರ, ಆದರೂ ನಿಮಗೇನಾಗಲ್ಲ. ಯು ನೋ ವೈ? Because you are a smart woman and I like smart woman. ಅದಕ್ಕೆ ನಿಮ್ಗೊಂದು ಸಣ್ಣ ಗಿಫ್ಟ್ ಇದೆ, ವೆಯ್ಟ್ ಮಾಡಿ. ದುಡ್ಡು ಕೊಟ್ರೆ ತೋರಿಸ್ತೀನಿ ಅಂತ ಹೇಳಿದ್ರಿ. ಅದಕ್ಕೆ ಹುಡುಗಿ ಅವ್ರ ಅಮ್ಮನ್ ಕರ್ಕೊಂಬ. ಸ್ವಲ್ಪ ಕಾರ್ ತಳ್ಳು.
ಸ್ವಲ್ಪ ಫೋನ್ ಕೊಡ್ತೀರಾ ಪ್ಲೀಸ್? ತಗೊಳವ. ಹಲೋ ಹಲೋ ಕಿರಣ್. ಏನ್ ನಡೀತದೆ ಇಲ್ಲಿ? ಶಿ ಸೀಮ್ಸ್ ಟು ಬಿ ಅಂಡರ್ ಲಾಡ್ ಆಫ್ ಮೆಂಟಲ್ ಸ್ಟ್ರೆಸ್. ಹೈಪರ್ ಟೆನ್ಷನ್ ಇಂದ ಹಾರ್ಟ್ ಅಟ್ಯಾಕ್ ಬರೋ ಹಲವಾರು ಸಾಧ್ಯತೆಗಳಿದೆ. ಪ್ಲೀಸ್ ಟೇಕ್ ಕೇರ್ ಆಫ್ ಹರ್. ನಾನು ಬರ್ತೀನಿ. ನನ್ನ ಮಗಳು ಐಶ್ವರ್ಯ ತುಂಬ ಮಾತಾಡಲ್ಲ, ಬಟ್ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಇದೆಲ್ಲ ಅವಳೇನ ಮಾಡಿದ್ದು? ಸೊ ಇವಾಗ ಏನು ಸರ್ ಮಾಡೋದು? ನೀವೇ ಹೇಳಿ ಸರ್. ಏನು ಮಾಡೋದಾ? ಅಲ್ಲ ರೀ, ನೀವು ಬೇಕು ಬೇಕು ಅಂತ ಕೇಳಿಸ್ಕೊಂಡಿದ್ದ ಮೊದಲೇ ಕೇಸ್ನೇ ಎಲ್ಲಿಗೆ ತಂದಿಟ್ಟಿದ್ದೀರಾ ನೋಡಿ. ಇಂಥ ಕಿಡ್ನಾಪ್ ಕೇಸ್ಗಳೆಲ್ಲ 2 ದಿನದಲ್ಲಿ ಹಿಡಿಬೇಕು. ದುಡ್ಡು ಕೊಟ್ಟು 1 ದಿನ ಆಗಿದೆ. ಅವ್ರ ಕಡೆಯಿಂದ ಯಾವ ಸುದ್ದಿನೂ ಇಲ್ಲ. ಹುಡುಗಿನ ಕಾಪಾಡೋದಕ್ಕೆ ನಿಮಗೊಂದು ಅವಕಾಶ ಇತ್ತು. ನೀವು ಮಾಡಿದ ಕೆಲಸದಿಂದ ನಾವು ಅದನ್ನು ಕಳ್ಕೊಂಡ್ಬಿಟ್ವಿ. ಬಟ್ ಸೊ ಸುಮ್ಮನೆ ಇರ್ರಿ. ಹುಡುಗಿ ಅಮ್ಮ ಹೋಗಿದ್ದಿದ್ರೆ ಹುಡುಗಿನ ನೋಡ್ಬೋದಿತ್ತೇನೋ. ನಿಮ್ಮನ್ನ ಡಿಸ್ಮಿಸ್ ಮಾಡಬೇಕು ಅನಿಸ್ತಾ ಇದೆ. ಅವತ್ತೇನೋ ಕೇಳ್ತಾ ಇದ್ರಿ ರಿಪೋರ್ಟ್ ಮಾಡೋದಕ್ಕೆ ಸ್ಟೇಷನ್ಗೆ ಯಾಕೆ ಬರಬೇಕು ಅಂತ. ನೀವು ಸ್ಟೇಷನಿಗೆ ಬರೋದೇ ಬೇಡ. ರಿಪೋರ್ಟ್ಸ್ನೆಲ್ಲ ತಗೊಂಡು ಹೋಗಿ ಮನೇಲಿ ಕೂತ್ಕೊಂಡು
ಫೈಲಿಗೆ ಹಾಕ್ತಾ ಕೂತ್ಕೊಳ್ಳಿ. ಹೊರಡಿ. ಇಂದ್ರ, ಏನೇ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಇವತ್ತು? ಕೆಲಸ ಇಲ್ವಾ? ನೋಡೆ, ನಿಂಗೇನೋ ತೊಂದರೆ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ನೀನು ಈ ಥರ ಸುಮ್ಮನೆ ಕೂತಿದ್ರೆ ಏನೂ ಆಗಲ್ಲ. ವಾಟ್ಸ್ ನೆಕ್ಸ್ಟ್? ಅದನ್ನ ನೋಡು. ಲೈಫ್ ಹ್ಯಾಸ್ ಟು ಗೋ ಆನ್. ಚಿಯರ್ ಅಪ್ ಇಂದ್ರ. ಅಂದಾಗೆ ನಂಗೊಬ್ಬ ಹೊಸ ಟೇಲರ್ ಸಿಕ್ಕಿದ್ದಾನೆ. ನಾನು ಹೊರಡಲೇಬೇಕು. ಹೊರಡ್ಲಾ? ಸರಿ, ಬಾಗಿಲು ಹಾಕೋ. ಮೇಡಮ್, ಪ್ರಶಾಂತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಇಟ್ಸ್ ಸೂಸೈಡ್ ರಿಪೋರ್ಟ್. ನಾನು ನಿಮ್ಮ ಸ್ಟೇಷನ್ಗೆ ಕೊಟ್ಟು ಕಳಿಸಿದ್ದೀನಿ. ಹಲೋ ಕಿರಣ್. ಹೇಳಿ ಮೇಡಮ್. ಆ ಪ್ರಶಾಂತ್ ಫ್ರೆಂಡ್ ಮಣಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಮೇಡಮ್. ಮಣಿ ಅಂತ ಯಾರಾದ್ರೂ ಗೊತ್ತಾ ನಿಮ್ಗೆ? ಗೊತ್ತು. ಯಾವಾಗ ನೋಡಿದ್ರಿ? ಬೆಳಗ್ಗೆ ಒಂದ್ಸತಿ ನೋಡ್ದೆ. ನೀವೆಲ್ಲ ಒಂದ್ಸತಿ ನೋಡ್ಕೊಂಡ್ರೆ ಹಿಂಗ ಮಚ್ಚ? ಮಣಿ ಅಂತ ಯಾರಾದ್ರೂ ಗೊತ್ತಾ ನಿಮ್ಗೆ? ಯಾರು ಅಂತ ಗೊತ್ತಿಲ್ಲ. ಅಣ್ಣ, ಏನ್ ಬೇಕಮ್ಮ? ಮಣಿ ಅನ್ನೋರು ಯಾರಾದ್ರೂ ಗೊತ್ತಾ? ಮಣಿ ಯಾರು ಗೊತ್ತಿಲ್ಲ. ಹೋಗಮ್ಮ. ತಾತ, ಮಣಿ ಅಂತ ಯಾರಾದ್ರೂ ಗೊತ್ತಾ ನಿಮ್ಗೆ? ಮಣಿ ನನ್ನ ಮೊಮ್ಮಗನೇ. ನಿಮ್ಮ ಮೊಮ್ಮಗನ? ಹೌದು. ಎಲ್ಲಿದ್ದಾನೆ ಇವಾಗ ಅವನು? ಅವನ್ನ ಸ್ಕೂಲಿಗೆ ಕಳಿಸಿದ್ದೀವಿ. ಸ್ಕೂಲ್ಗ? ಯಾಕೆ? ಓದಕ್ಕೆ ಅಂತ ಕಳಿಸ್ತೀವಮ್ಮ. ಡೈಲಿ ಯಾವ್ದಾರು ಒಂದು ಗಲಾಟೆ ಮಾಡ್ಕೊಂಬರ್ತಾನೆ. ಎಷ್ಟು ವಯಸ್ಸಾಗಿದೆ ನಿಮ್ಮ ಮಣಿಗೆ? ಅವನಿಗೆ 9 ವರ್ಷ ಆಗಿದೆ. ಚೆನ್ನಾಗಿ ಬೆಳೆದವನೆ. ಬುದ್ಧಿ ಸ್ವಲ್ಪನೂ ಇಲ್ಲ. One more coffee, please. Okay, ma'am. ಯಾರೋ ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ. ಬಂದು ಕೇಳಿದ್ರೆ ಕೊಟ್ಬಿಡಿ. ಓಕೆ. ಎಲ್ಲೇ ಹೋಗಿದ್ದೆ ರಾತ್ರಿ ಎಲ್ಲ? ನಿದ್ದೆನೂ ಮಾಡಿಲ್ಲ? ನಿಂತ್ಕೊಳ್ಳೆ. ಎಲ್ಲಿ ಹೋಗ್ತಿದ್ಯಾ? ಅಣ್ಣ, ರಾತ್ರಿ ಎಲ್ಲ ಮನೆಗೂ ಬಂದಿಲ್ಲ ಅವನು. ಏನ್ ಕೇಳಿದ್ರು ಮಾತಾಡ್ತಿಲ್ಲ, ನಿದ್ದೆನೂ ಮಾಡಿಲ್ಲ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಅಣ್ಣ. ನಾನು ಅವಳ ಜೊತೆ ಮಾತಾಡ್ತೀನಿ. You look like hell. I am in one. Let's play a game of chess. Come on.
ಏನಾಗ್ತಾ ಇದೆ? ನನಗೆ ಗೊತ್ತಿಲ್ಲ. ಟೆಲ್ ಮೀ ಅಬೌಟ್ ಇಟ್. ಒಂದು ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ ಆ್ಯಂಡ್ ಅವಳನ್ನ ಹೇಗಾದರೂ ಕಾಪಾಡಬೇಕು ಅಂತ ಪ್ರಯತ್ನ ಪಟ್ಟೆ. ಬಟ್ ಐ ಮೆಸ್ಡ್ ಅಪ್ ಆ್ಯಂಡ್ ಶಿ ಈಸ್ ಜಸ್ಟ್ 23 ಸ್ಯಾಮ್. ನಿನಗೆ ಗೊತ್ತು, ಓದ್ತೀವಿ ಏನಾಗುತ್ತೆ ಅಂತ ಕಿಡ್ನಾಪ್ ಆಗಿರೋ ಹುಡುಗಿರಿಗೆ. ಐ ಥಿಂಕ್ ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಸೇವ್ ಹರ್. ಈಗೇನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. You think you must take responsibility for it? I don't think. I know. ನಿನಗದಕ್ಕೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ ಇಂದ್ರ? ಪರ್ಸನಲ್ ಪ್ರೊಫೆಷನಲು ಎರಡು ಒಂದೇ ಅಲ್ಲ. ಯು ನೀಡ್ ಟು ಫೈಂಡ್ ಎ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ಇಲ್ಲದೆ ಹೋದರೆ ಬದುಕು ಮಾಡೋದೇ ತುಂಬ ಕಷ್ಟ. Checkmate. It was easy. ನೋಡು, ನೀನು ಗೇಮಲ್ಲಿ ಹೇಗೆ ಸ್ಟ್ರಾಟಜಿ ಯೂಸ್ ಮಾಡ್ತೀಯೋ ಆ ಕೇಸಲ್ಲೂ ಹಾಗೆ ಸ್ಟ್ರಾಟಜಿ ಯೂಸ್ ಮಾಡಬೇಕು. ದೊಡ್ಡಪ್ಪ, ಈ ಆಟದಲ್ಲಿ ನನ್ನ ಮುಂದೆ ನೀವು ಕೂತಿದ್ದೀರಾ. ನೀವು ಆಡೋಕ್ಕೆ ಮುಂಚೆನೇ ಐ ನೋ ಯು ನೆಕ್ಸ್ಟ್ ಟು ಮೂವ್ಸ್. ಈ ಕೇಸಲ್ಲಿ ಹಾಗಲ್ಲ. ನಾನು ಯಾರ ಜೊತೆ ಆಟಾಡ್ತಾ ಇದ್ದೀನಿ, ಯಾವಾಗ ಆಟಾಡ್ತಾ ಇದ್ದೀನಿ, ಐ ಹ್ಯಾವ್ ನೋ ಐಡಿಯಾ. ಈ ಸ್ಟ್ರಾಟಜಿನ ಹೇಗೆ ಯೂಸ್ ಮಾಡಲಿ? ಚೆಸ್ಸಲ್ಲೂ ರೌಂಡ್ ರಾಬಿನ್ ಅಂತ ಇನ್ನೊಂದು ಪ್ರಕಾರ ಇದೆ. ಅದರಲ್ಲಿ ಏನಂದರೆ ಒಂದೇ ಪ್ಲೇಯರ್ 6 ಜನ ಗೊತ್ತಿಲ್ಲದೆ ಇರೋ ಪ್ಲೇಯರ್ ಜೊತೆ ಆಡಬೇಕು. ಜಸ್ಟ್ ಇಮ್ಯಾಜಿನ್, ಯು ಆರ್ ಪ್ಲೇಯಿಂಗ್ ಬಟ್ ಯು ಡೋಂಟ್ ನೋ ಹೂ ಯುವರ್ ಆಪೋನೆಂಟ್ಸ್ ಆರ್. ರೌಂಡ್ ರಾಬಿನ್ನಲ್ಲಿ ಗೆದ್ದಿರೋ ಹಲವಾರು ಪ್ಲೇಯರ್ಸ್ ಇದ್ದಾರೆ. ಯು ಆರ್ ಎ ಪ್ಲೇಯರ್, ಯುವರ್ ಆಪೋನೆಂಟ್ಸ್ ಆರ್ ಇನ್ವಿಸಿಬಲ್ ಟು ಯು. You just observe their moves and play round robin. ಏನ್ ಓದ್ತಾ ಇದೆಯೇ? ಡ್ರ್ಯಾಗನ್ ತಾನೇ ಅದು? ಡ್ರ್ಯಾಗನ್ ಅಲ್ಲಮ್ಮ, ವೃತ್ರ ಅನ್ನೋ ಒಂದು ಅಸುರ. ನೋಡೋಕೆ ಡ್ರ್ಯಾಗನ್ ತರನೇ ಇದೆ ಅಲ್ವಾ? ಡ್ರ್ಯಾಗನ್ ಅನ್ನೋ ಒಂದು ಪರಿಕಲ್ಪನೆಗೆ ಇದೇ ಮೂಲ ಅನ್ಸುತ್ತೆ ಮ್ಯಾಮ್. ನೋಡು, ಬಾಯಿಂದ ಬೆಂಕಿ ಕಗ್ತಾ ಇದೆ. ಅವನ ವ್ಯಕ್ತಿತ್ವ ಏನು ಅಂದರೆ ಅವ್ನು ಹೋಗೋ ಕಡೆ ಎಲ್ಲ ಬರಗಾಲ. ಹೇ, ಮೊನ್ನೆ ರಾತ್ರಿ ಒಂದು ಬುಕ್ ಕೊಟ್ಟು ಹೋದ್ನಲ್ಲ, ಟೇಬಲ್ ಮೇಲೆ ಯಾರು ಬಿಟ್ಟು ಹೋದ್ರು ಅಂತ, ಇನ್ನೂ ಇದೆಯಾ? ಹಾಂ, ಇಲ್ಲೇ ಇದೆ, ಬನ್ನಿ. ಅವತ್ತು ರಾತ್ರಿದು CCTV ಫುಟೇಜ್ ಇದೆಯಾ? ನೀವ್ಯಾರು? ಓಕೆ, ಇದು ಬಿಟ್ಟು ಬೇರೆ ಯಾವುದೂ ಇಲ್ವಾ? ಇಷ್ಟೇ ಮೇಡಮ್, ಬೇರೆ ಯಾವುದು ಫುಟೇಜ್ ಇಲ್ಲ. ಹಲೋ, ಹೇಳಿ ಡ್ಯಾನಿ. ಮೇಡಮ್, ರ್ಯಾನ್ಸಮ್ ಕಾಲ್ ರೆಕಾರ್ಡಿಂಗ್ ಸಿಕ್ಕಿದೆ, ನಿಮ್ಗೆ ಮೇಲ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು. ರೆಕಾರ್ಡಿಂಗ್ಸ್ ಕೇಳಿದ್ರಲ್ಲ ನೀವು, ಡಿಫ್ರೆನ್ಸ್ ಗೊತ್ತಾಯ್ತಾ? 2 ವಾಯ್ಸ್ ಇದ್ದಂಗಿದೆ. ಹೌದು. ಇದನ್ನ ಯಾಕೆ ಮ್ಯಾಮ್ ಮುಂಚೆನೇ ಹೇಳಿಲ್ಲ? ಇಬ್ರು ಫೋನ್ ಮಾಡಿದ್ರು ಅಂತ. ಇಬ್ಬರಿದ್ರೇನು? ನನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿರೋರು ತಾನೇ ಫೋನ್ ಮಾಡಿರೋದು. ನೋ ಮ್ಯಾಮ್,
ನನಗೆ ಯಾಕೋ ಇಲ್ಲ ಅನಿಸುತ್ತೆ. ನಿಮ್ಗಿಬ್ರು ಕಾಲ್ ಮಾಡಿದ್ದಾರೆ ಮ್ಯಾಮ್. ಅದರಲ್ಲಿ ಮೊದಲನೇ ಅವನು ನಿಮಗೆ ಫಸ್ಟ್ ಫೋನ್ ಮಾಡಿದ್ದಾನೆ. ಬೆಂಗಳೂರಿಂದ ಫೋನ್ ಕದ್ಬಿಟ್ಟು ಮಾಡಿದ್ದಾನೆ. ಮ್ಯಾಮ್ ಆ ರೆಕಾರ್ಡಿಂಗ್ಸ್ ಕೇಳಿದ್ರ ನೀವು? ತೊದಲ್ತಾ ಇದ್ದಾನೆ. ಆ್ಯಂಡ್ ದ ಸೆಕೆಂಡ್ ಒನ್ ದ ಮೋರ್ ಇಂಟೆಲಿಜೆಂಟ್ ಒನ್ ಫೋನ್ ಹ್ಯಾಕ್ ಮಾಡಿಬಿಟ್ಟು ಮಾಡಿದ್ದಾನೆ ಮ್ಯಾಮ್. ನಾವು ದುಡ್ಡು ಕೊಟ್ಟಿರೋದು ಎರಡನೇ ವ್ಯಕ್ತಿಗೆ. ಒಂದೇ ಗ್ಯಾಂಗಿಂದ ಇಬ್ರು ವ್ಯಕ್ತಿಗಳು ಫೋನ್ ಮಾಡಿದ್ದಾರೆ. ಏನೀಗ? ಒಂದೇ ಗ್ಯಾಂಗಿಂದ ಆದರೆ ಯಾಕೆ ಸರ್ ಫಸ್ಟ್ ಫೋನ್ ಕದ್ಬಿಟ್ಟು ಮಾಡಬೇಕು, ಆಮೇಲೆ ಯಾಕೆ ಸರ್ ಹ್ಯಾಕ್ ಮಾಡಿಬಿಟ್ಟು ಮಾಡಬೇಕು? ಇದಕ್ಕೆ ರೀ ಕನ್ಫ್ಯೂಸ್ ಆಗಿದ್ದೀರಲ್ವಾ? ಕನ್ಫ್ಯೂಸ್ ಮಾಡೋಕ್ಕೆ ಇಲ್ಲ ಸರ್, ಫೀಲ್ಸ್ ಲೈಕ್ ಇಟ್ಸ್ ಟೂ ಡಿಫ್ರೆಂಟ್ ಪೀಪಲ್. ಕಿಡ್ನಾಪ್ ಆಗಿರೋ ವಿಷಯ ತಿಳ್ಕೊಂಡು ಮಾಡಿರ್ಬೋದಲ್ವಾ ಸರ್? ಅವತ್ತು ನಿಮ್ಮ ಮಾತು ಕೇಳದೆ ಇದ್ದಿದ್ರೆ ನನ್ನ ಮಗಳನ್ನ ನೋಡ್ಬೋದಾಗಿತ್ತು ಏನೋ. ಈಗಲೂ ನಿಮ್ಮ ಮಾತು ಕೇಳಿದ್ರೆ ಬಹುಶಃ ನಾನು ನನ್ನ ಮಗಳನ್ನ ನೋಡೋದೇ ಇಲ್ಲ ಅನ್ಸುತ್ತೆ. ಬೇಡ. ಹೌದು, ಈ ರೆಕಾರ್ಡಿಂಗ್ಸ್ ಎಲ್ಲ ನಿಮ್ಗೆ ಎಲ್ಲಿ ಸಿಕ್ತು? ಓ, ಆ ಟೆಲಿಕಾಮ್ನವ್ನು ಕೊಟ್ನಾ? ಮೊದಲು ಅವನ್ನ ಸಸ್ಪೆಂಡ್ ಮಾಡಬೇಕು. ಸರ್ ಪ್ಲೀಸ್ ಸರ್. ಆ ಫೈಲ್ಸ್ನ ತೊಗೊಂಡೋದ್ರಲ್ಲ, ರಿಪೋರ್ಟ್ ಮಾಡಿದ್ದೀರಾ? ಕೊಟ್ಟಿರೋ ಕೆಲಸನ ಮೊದಲು ಸರಿಯಾಗಿ ಮಾಡಿರಿ. ಇಲ್ಲದೇ ಇರೋ ಡಿಟೆಕ್ಟಿವ್ ಕೆಲಸ ನಿಮ್ಗೆ ಯಾಕೆ? ನೋಡಿ, ಇವತ್ತು ರಾತ್ರಿ ಎಷ್ಟೊತ್ತಿಗೆ ಆ ಹೌಸ್ ರಾಬ್ರಿ ಕೇಸ್ದು ಫೈಲ್ ರಿಪೋರ್ಟ್ ಮಾಡಿ ಕಳಿಸಿ. ಹೋಗ್ರಿ, ಕೆಲಸ ನೋಡೋಗಿ. ಮೇಡಮ್, ದ ಯೂಶುವಲ್ ಪ್ಲೀಸ್. ಓಕೆ. ಹಲೋ ಮೇಡಮ್, ಇನ್ಸ್ಪೆಕ್ಟರ್ ಹೌಸ್ ರಾಬರಿದು ರಿಪೋರ್ಟ್ ರೆಡಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಮಾಡ್ತಿದ್ದೀನಿ, ಕೊಟ್ಟು ಕಳಿಸ್ತೀನಿ. ಸರ್ ನಾನು ನಮ್ಮ ಹುಡುಗರು 3 ಜನ ಸರ್. ನಿಮ್ಮ ಹುಡುಗರ ಹೆಸರು? ಸರ್ ವೇಣು, ಮಧು, ಡೇವಿಡ್ ಅಂತ ಸರ್. ಹೇಗೆ ಮಾಡ್ತಾ ಇದ್ರಿ? ಸರ್ ನಿಮ್ಗೆ ಹೇಳಿದ್ನಲ್ಲ ಸರ್, ನಮಗೊಬ್ಬ ಫೋನ್ ಮಾಡೋನು ಸರ್. ಅವ್ನು ಹೇಳೋನು ಸರ್, ಮನೇಲಿ ಯಾರು ಇರ್ತಾರೆ, ಯಾರು ಇರಲ್ಲ, ಯಾರು ಹೋಗ್ತಾರೆ, ಯಾರು ಬರ್ತಾರೆ ಅಂತ. ಆವಾಗ ನಾವು ಅವ್ರು ಹೇಳಿ ಟೈಮ್ಗೆ ಹೋಗಿ ಕಳ್ತನ ಮಾಡ್ಕೊಂಡು ಬರ್ತಾ ಇದ್ವಿ ಅಷ್ಟೇ ಸರ್. ಯಾರೋ ಅವನು ನಿಮಗೆ ಫೋನ್ ಮಾಡ್ತಾ ಇದ್ದವನು? ಸರ್ ಗೊತ್ತಿಲ್ಲ ಸರ್, ಅವ್ನು ದಿನ ಒಂದೊಂದು ನಂಬರಿಂದ ಫೋನ್ ಮಾಡ್ತಾನೆ ಸರ್. ಇದರಿಂದ ಅವ್ನಿಗೇನಲ್ಲ ಸರ್, ನಮ್ಮ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ಕೆ ಹೇಳಿ ನಮ್ಮ ATM ಅವ್ನು ಇಸ್ಕೊಂಡ ಸರ್. ಅವ್ನ ಶೇರ್ನ ನಾವು ಅಕೌಂಟಲ್ಲಿ ಹಾಕ್ತಾ ಇದ್ವಿ ಸರ್. ಅವ್ನು ಯಾವ ಊರಲ್ಲಿ ಇದ್ದಾನೆ ಅಂತಾನೆ ಗೊತ್ತಿಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ಲ ಸರ್. ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ನಿಮಗೆ ಕೊಟ್ಬಿಡ್ತೀನಿ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಹಲೋ ಡೈಮಂಡ್, ಈ 8 ಮನೆದು ಇಂಟರ್ನೆಟ್ ಬಿಲ್ಸ್ ಎಲ್ಲ ಏರ್ವಾಯ್ಸ್ ಇದೆ. ಇವ್ರ ಮೊಬೈಲ್ ನಂಬರ್ಸ್ ಯಾವ ನೆಟ್ವರ್ಕ್ ಅಂತ ಚೆಕ್ ಮಾಡೋಕ್ಕಾಗತ್ತಾ? ನಂಬರ್ಸ್ ಹೇಳಿ ಮೇಡಮ್. 9486683189, 094436569997. ಇವೆಲ್ಲ ನಂಬರು ಏರ್ವಾಯ್ಸೇ ಮೇಡಮ್? ಮಿಸಸ್ ಗುಪ್ತಾದು ಅವ್ರದ್ದು ಏರ್ವಾಯ್ಸ್ ಅಲ್ವಾ? ಹೌದು ಮೇಡಮ್, ಅದಕ್ಕೆ ಅಲ್ವಾ ನನ್ನನ್ನು ಏರ್ವಾಯ್ಸ್ ಇಂದ ಕಳಿಸಿರೋದು. ಮತ್ತೆ ಅವ್ರ ಇಂಟರ್ನೆಟ್ ಕನೆಕ್ಷನ್? ಅದು ಏರ್ವಾಯ್ಸೇ ಮೇಡಮ್. ಈ 8 ಮನೆದು ಬಿಲ್ಸ್ ಇದೆಯಲ್ವಾ, ಇದೆಲ್ಲ ಯಾರ್ದು ಅಂತ ಗೊತ್ತಾ? ಈ ಎಲ್ಲ ಮನೆಯಿಂದ ಕಳ್ತನ ಆಗಿದೆ. ಆ್ಯಂಡ್ ಈ ಎಲ್ಲ ನೆಟ್ವರ್ಕ್ ಯೂಸರ್ಸು ಏರ್ವಾಯ್ಸೇ. ಮಿಸಸ್ ಗುಪ್ತಾ ಅವ್ರದ್ದು ಏರ್ವಾಯ್ಸೇ ಅಲ್ವಾ? ಏರ್ವಾಯ್ಸೇ. ಓಕೆ, ಸೊ ಅವತ್ತು ಅವ್ರ ಮನೆಗೆ ರ್ಯಾನ್ಸಮ್ ಕಾಲ್ ಬಂದಿತ್ತಲ್ವಾ, ಚಂಡೀಗಢ ಮತ್ತು ಚೆನ್ನೈಯಿಂದ. ಅದು ಯಾವ ನೆಟ್ವರ್ಕಿಂದ ಬಂತು ಅಂತ ಚೆಕ್ ಮಾಡೋಕ್ಕಾಗುತ್ತಾ ಪ್ಲೀಸ್? ಇವೆಲ್ಲ ನಂಬರ್ಸು ಏರ್ವಾಯ್ಸೇ ಮೇಡಮ್. ಓಕೆ, ಸೊ ನಾನು ಇವಾಗ ಹೇಳೋ ವಿಷಯ ನಿಜ ಆಗಿರ್ಬೋದು, ನಿಜ ಆಗದೇನೂ ಇರ್ಬೋದು. ಏರ್ವಾಯ್ಸಿಂದಾನೇ ಯಾರೋ ಒಬ್ಬ ಈ ಮನೆ ಫೋನ್ ನಂಬರ್ಸ್ನ ಹ್ಯಾಕ್ ಮಾಡಿದಾನ ಅನ್ಸುತ್ತೆ. ಆ್ಯಂಡ್ ಹ್ಯಾಕ್ ಮಾಡಿರೋ ಇನ್ಫಾರ್ಮೇಷನ್ ಇಟ್ಕೊಂಡು ಮನೆಯಲ್ಲಿ ಯಾರಿದ್ದಾರೆ, ಯಾರಿಲ್ಲ, ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಇದೆಲ್ಲ ತಿಳ್ಕೊಂಡು ಈ 8 ಮನೆನ ಕಳ್ತನ ಮಾಡಿದ್ದಾನೆ. ಆ್ಯಂಡ್ ಅವನೇ ಮಿಸ್ಟರ್ ಗುಪ್ತಾ ಮನೇನ ಕಳ್ತನ ಮಾಡೋಕ್ಕೆ ಮಿಸಸ್ ಗುಪ್ತಾ ಅವ್ರ ಫೋನ್ ನಂಬರ್ನ ಹ್ಯಾಕ್ ಮಾಡಿದಾನ ಅನಿಸುತ್ತೆ. ಆ್ಯಂಡ್ ಐ ಥಿಂಕ್ ಆವಾಗ ಅವ್ರ ಮಗಳು ಕಿಡ್ನ್ಯಾಪ್ ಆಗಿರೋ ವಿಷಯ ತಿಳ್ಕೊಂಡಿದ್ದಾನೆ ಅನಿಸುತ್ತೆ.
ಆ್ಯಂಡ್ ಸಿಕ್ಕಿರೋ ಸಂದರ್ಭ ಇಟ್ಕೊಂಡು ಐ ಥಿಂಕ್ ಹೀಸ್ ಯೂಸ್ ಇಟ್ ಟು ಹಿಸ್ ಅಡ್ವಾಂಟೇಜ್. ಮಗಳನ್ನ ಆಕ್ಚುಲಿ ಕಿಡ್ನಾಪ್ ಮಾಡಿದವನು ಯಾಕೆ ದುಡ್ಡು ಕೇಳಲಿಲ್ಲ? ಮೇ ಬಿ ಅವರೆಲ್ಲರೂ ಒಂದೇ ಗ್ಯಾಂಗ್ ಇರ್ಬೋದಲ್ವಾ ಮೇಡಮ್? ಈ ಮಿಸ್ಟರ್ ಗುಪ್ತಾ ಮನೆಯಲ್ಲಿ ಮತ್ತು 8 ಮನೆಯಲ್ಲಿ ಬೇರೆ ಏನಾದರೂ ಕಾಮನ್ ವಿಷಯ ಇದೆಯಾ? ಮೇ ಬಿ ದ ಇನ್ಸ್ಟಲೇಷನ್ ಗಾಯ್ ಆರ್ ಕಾಲ್ ಸೆಂಟ್ರಿಂದ ಫೋನ್ ಮಾಡಿದಾಗ ಆರ್ ಮೇ ಬಿ ದ ಸರ್ವಿಸ್ ಇಂಜಿನಿಯರ್ಸ್, ಎನಿಥಿಂಗ್ ಅಟ್ ಆಲ್? ಇಲ್ಲ ಮೇಡಮ್, ಈಗ ಪಾಸಿಬಲ್ ಇಲ್ಲ. ಬೆಳಗ್ಗೆ ಆಫೀಸ್ಗೆ ಹೋಗಿ ಹೇಳ್ತೀನಿ. ಇವಾಗಲೇ ಯಾಕೆ ಆಫೀಸ್ಗೆ ಹೋಗಬಾರ್ದು ಮೇಡಮ್? ಯಾಕಂದ್ರೆ ಇವಾಗ ಬರೀ ಕಾಲ್ ಸೆಂಟರ್ ಮಾತ್ರ ಓಪನ್ ಇರುತ್ತೆ, ಅಲ್ಲಿ ಯಾವುದೇ ಇನ್ಫಾರ್ಮೇಶನ್ ಸಿಗಲ್ಲ. ನಾಳೆ ಆಫೀಸ್ ಹೋದ ತಕ್ಷಣ ನಿಮ್ಗೆಲ್ಲ ತಿಳಿಸ್ತೀನಿ. ಓಕೆ. ಸೈನ್ ಹಾಕೋ ಇಲ್ಲಿ. ಕುಂಟೂನ್ ಬಟ್ಟೆ ಕೊಡ್ರಿ. ಲೋ ಕುಂಟ, ನಿನ್ನೂರಿಗೆ ನೀನು ಹೋಗ್ಬಿಡೋ ನೀನು. ಇಲ್ಲ ಅಂದ್ರೆ ಇರೋ ಪೆಂಡಿಂಗ್ ಕೇಸ್ಗಳನ್ನೆಲ್ಲ ನೀನು ಮಾಡಿಲ್ಲ ಅಂದ್ರೂ ಹಾಕಿ ಒಳಗಡೆ ತಳ್ಬಿಡ್ತಾರೆ. ರೀ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಹಾಂ ಬರೋವಾಗ ಅರ್ಧ ಲೀಟರ್ ಹಾಲು ತರ್ತೀಯಾ? ತರ್ತೀನಿ. ಹಲೋ. ಆಗ್ಲೇ 1 ಕೋಟಿ ಕೊಟ್ಟಿದೀವಲ್ಲ, ನನ್ನ ಮಗಳನ್ನ ತೋರಿಸ್ತೀನಿ ಅಂದಿದ್ರೆ ಮತ್ತೆ ತೋರಿಸೇ ಇಲ್ಲ. 1 ಕೋಟಿನಾ? ನಾ ಅಷ್ಟು ಹೇಳಿಲ್ಲಲ್ಲ. 15 ಲಕ್ಷ ಕೊಟ್ರೆ ನಿಮ್ಮ ಮಗಳು ವಾಪಸ್ ಬರ್ತಾಳೆ. ಕೊಡ್ತೀವಿ. ಯಾವಾಗ ಎಲ್ಲಿ ಬರಬೇಕು ಅಂತ ಹೇಳಿ. 2 ಅವರಲ್ಲಿ ಮೇಸ್ಟಿಕ್ ಪ್ರಶ್ನಾಪತ್ರ ದುಡ್ಡು ತಗೊಂಡ್ಬಿಟ್ಟು. ಆದ್ರೆ ಪ್ಲೀಸ್ ಒಂದ್ಸಲ ನನ್ನ ಮಗಳ ಹತ್ರ ಮಾತಾಡಿಸಿ ಪ್ಲೀಸ್. ಹೇಳಿ ಡೈಮಂಡ್. ಅವ್ರ ತಿರ್ಗಾ ಇನ್ನೊಂದು ರ್ಯಾನ್ಸಪ್ ಕಾಲ್ ಬಂದಿದೆ, ರೆಕಾರ್ಡಿಂಗ್ ಕಳಿಸ್ತೀನಿ, ಚೆಕ್ ಮಾಡಿ. 15 ಲಕ್ಷ ಕೊಟ್ಬಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡೋಗಿ. ಇದು ಫಸ್ಟ್ ಕಾಲರ್ದು ವಾಯ್ಸ್ ಇದ್ದಂಗಿದೆಯಲ್ವಾ? ಹೌದು ಮೇಡಮ್. ಯಾವ ಏರಿಯಿಂದ ಬಂತು? 1 ಸೆಕೆಂಡ್ ಚೆಕ್ ಮಾಡ್ತೀನಿ ಮೇಡಮ್. ನ್ಯೂ ಟೌನ್ ಮೇಡಮ್. ನಾನು ಹೇಳ್ದೆ ತಾನೆ ಇಬ್ರು ಬೇರೆ ವ್ಯಕ್ತಿಗಳು ಅಂತ. ನೆನ್ನೆ ಕೇಳಿದ ಡೀಟೇಲ್ಸ್ನ ಸ್ವಲ್ಪ ಬೇಗ ಕಳಿಸ್ತೀರಾ? ಓಕೆ ಮೇಡಮ್. ಹಲೋ. ನಿಮ್ಮ ಮಗಳು ನನ್ನ ಮುಂದೆ ಅವಳೆ. ಅವಳು ಇಷ್ಟು ದಿನ ಏನು ತಿಂದಿಲ್ಲ. ಅವಳಿಗೆ ಮಾತಾಡೋಕ್ಕೆ ಶಕ್ತಿ ಐತೆ ಇಲ್ವ ಅಂತ ಗೊತ್ತಿಲ್ಲ. ಕೊಡ್ತೀನಿ, ಮಾತಾಡಿ. ಹಲೋ ಐಶು ಮಾತಾಡು. ಐಶು ಪ್ಲೀಸ್ ಮಾತಾಡು. ಐಶು ಹಲೋ ಐಶು ಪಪ್ಪಾಯ್ಯ. ಹಲೋ. ನಾನು ಹೇಳಿದ್ನಲ್ಲ ಅವಳಿಗೆ ಮಾತಾಡಕ್ಕೆ ಆಗ್ತಿಲ್ಲ. ಅವಳಿಗೆ ದುಡ್ಡು ಕೊಟ್ಟು ಕರ್ಕೊಂಡೋಗಿ. ಓಕೆ ಕೊಡ್ತೀವಿ. ಓಕೆ. ಹಲೋ ಮೇಡಮ್, ತಿರ್ಗಾ ಒಂದು ಫೋನ್ ಬಂತು. ಅದೇನಿಂದ ಫೋನ್ ಬಂದಿದೆ. ಹುಡುಗಿ ಒಂದು ಜೊತೆ ಇದ್ದಾಳೆ ಅಂತ ಹೇಳ್ತಿದ್ದಾನೆ. ನಾನೇ ನೋಡ್ಕೋತೀನಿ. ಮಣಿ ಅಂತ ಯಾರಾದರೂ ಅಕ್ಯೂಸ್ಡ್ ಇದ್ದಾರಾ ಇಲ್ಲಿ?
ಗೊತ್ತಿಲ್ಲ ಮೇಡಮ್, ನೋಡಬೇಕು. ಈ ಮೊಬೈಲ್ ಕಳ್ತನ ಮಾಡೋರು, ಪಿಕ್ ಪಾಕೆಟ್ ಹೊಡೆಯೋರು, ಪೆಟಿ ಥೀವ್ಸ್ ಇವ್ರದ್ದೆಲ್ಲ ರೆಕಾರ್ಡ್ಸ್ ತೋರಿಸಿ. ನೋಡ್ತೀನಿ. ಕುಂಟ, ಇವನ ಹೆಸರು ಮಣಿನಾ? ಕುಂಟ ಅಂತ ಕರೆದು ಇವನ ಹೆಸರು ಮಣಿ ಅಂತ ಗೊತ್ತೇ ಆಗಿಲ್ಲ ಮೇಡಮ್. ಅವ್ನು ಇವತ್ತಾನೆ ರಿಲೀಸ್ ಆಗ್ಬಿಟ್ಟ ಮೇಡಮ್. ರಿಜಿಸ್ಟ್ರಿ ಅವತ್ತು ಬಾರಲ್ಲಿ ನೀವೇ ತಾನೇ ಗಲಾಟೆ ಮಾಡಿದ್ದು. ಕುಂಟು ನೋಡಿದ್ರಾ? ಈ ಕಡೆ ಹೋಗಿ. ಕುಣ್ಕೊಂಡು ಹೋದ್ನಾ? ಹಿಂಗ ಸೋದ ನಡಿ. ಯಾಕೆ ಮಾಡ್ತಾ ಇದ್ದೀರಾ? ಎಲ್ಲೋ ಹುಡುಗಿ? ಏನ್ ಮಾಡ್ದೆ ಹುಡುಗಿನ? ಎರಡು ವರ್ಷ ಮುಂಚೆ ಮೌತ್ ಕ್ಯಾನ್ಸರ್ ಬಂದಿತ್ತು. ಬಿಡಿ ಜಾಸ್ತಿ ಸೇರ್ತಿದ್ದೆ, ಆಗಲೇ ಬಿಡಿ ಬಿಟ್ಟೆ. ಅದನ್ನು ಗೊತ್ತಿಲ್ಲ, ಬಾಯಲ್ಲಿ ಬಿಡಿ ಇಲ್ಲಾಂದ್ರೆ ಮಾತೆ ಬರಲ್ಲ. ಹುಡುಗಿನ ಏನ್ ಮಾಡ್ದೆ? ನಾನೇನು ಮಾಡಿಲ್ಲ. ಆಚೆ ಹೋಗಕ್ ಮುಂಚೆ ಹುಡುಗಿ ಇಲ್ಲೇ ಇದ್ಲು, ಕಟ್ಟಾಕಿದೆ. ಅವಳಿಗೆ ಎದ್ದು ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ. ಕಿಡ್ನಾಪ್ ಎಷ್ಟು ಜನ ಸೇರ್ ಮಾಡಿದ್ರಿ? ಹೇಗ್ ಮಾಡಿದ್ರಿ? ಹೇಗೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಕಿಡ್ನಾಪ್ ಮಾಡಿದ್ದು ನನ್ನ ಫ್ರೆಂಡ್ ಪ್ರಶಾಂತ್. ನಾನು ಬರೀ ನೋಡ್ತಿದ್ದೆ. ಹುಡುಗಿನ ಬಿಡುವಾಗ 15 ಲಕ್ಷ ಕೊಡ್ತೀನಿ ಅಂದ. ಅದಕ್ಕೆ
ಕಾರಲ್ಲಿ ಕೇಳಿದಾಗ ಪ್ರಶಾಂತ್ ನಂಗೆ ಗೊತ್ತಿಲ್ಲ ಅಂದೆ. ಪ್ರಶಾಂತ್ ಯಾಕೆ ಸೂಸೈಡ್ ಮಾಡ್ಕೊಂಡ? ಮಾಡ್ಕೊಂಡಂತ ನಂಗೆ ಗೊತ್ತಿಲ್ಲ. ಅವ್ನು ಸತ್ತೋದಂತ ಅವ್ರು 3 ಜನ ಹೇಳಿದ್ಮೇಲೆ ನಂಗೆ ಗೊತ್ತಾಗಿತ್ತು. ಆ ಹುಡುಗಿ ಇಲ್ಲೇ ಇದ್ಲು. ನನಗೆ 12 ಲಕ್ಷ ಬರಬೇಕಲ್ಲ, ಅದಕ್ಕೆ ಫೋನ್ ಮಾಡಿದ್ದೆ. ಒಂದೇ ಸಲ ಫೋನ್ ಮಾಡಿದ್ಯಾ? ಇಷ್ಟು ದಿನ ಯಾಕೆ ಫೋನ್ ಮಾಡಿಲ್ಲ? ಹೆಂಗೆ ಮಾಡಲಿ, ಯಾರೋ ಮಾಡಿದ ತಪ್ಪಿಗೆ ನನ್ನ ಓಡಿಗೆ ಹಾಕ್ಬಿಟ್ರು. ಇವತ್ತು ಬೆಳಿಗ್ಗೆ ಆಚೆ ಬಿಟ್ಟು ಸರಿ ಆ ಹುಡುಗಿ ಕಳಿಸ್ಬಿಡೋಣ ಅಂತ ಕಾಸ್ಗೋಸ್ಕರ ಹೋಗ್ತಾ ಇದ್ದೀನಿ. ಹೇಗೋ ಕಳಿಸ್ತೀಯಾ? ಎಲ್ಲೋ ಹುಡುಗಿ ಇಲ್ಲೇ ಇದ್ಲು, ಕಟ್ಟಾಕಿದ್ದೆ. ನೀವೇ ನೋಡಿದ್ರಲ್ಲ ಮೇಡಮ್, ಬಾಗಿಲು ತೆಗ್ದಿತ್ತು. ಕಿರಣ್, ಮಣಿನ ಹಿಡ್ದಿದ್ದೀನಿ. ಹುಡುಗಿ ಅವನ ಹತ್ರನೇ ಇದ್ಲು ಅಂತ ಹೇಳ್ದ, ಆದರೆ ಇವಾಗಿಲ್ಲ. ಅವನ ಮನೆಯಲ್ಲಿ ಸ್ವಲ್ಪ ಬ್ಲಡ್ ಸ್ಟೇನ್ಸ್ ಇದೆ, ಅದನ್ನ ಚೆಕ್ ಮಾಡಿಸಿ ಫಾರೆನ್ಸಿಕ್ಸ್ ಇನ್ಫಾರ್ಮ್ ಮಾಡಿ. ಹಾಗೆ ಇನ್ಸ್ಪೆಕ್ಟರ್ಗೂ ತಿಳಿಸಿ. ಈ ಲೊಕೇಶನ್ ಕಳಿಸ್ತೀನಿ ಇವಾಗಲೇ. ಮೇಡಮ್, ಚೆಕ್ ಮಾಡಿದೆ. ಆ 8 ಮನೆಗಳಿಗೂ ಮತ್ತೆ ಗುಪ್ತಾ ಅವ್ರ ಮನೆಗೂ ವೈಫೈ ಇನ್ಸ್ಟಾಲೇಷನ್ ಮಾಡಿದವನು ಒಬ್ಬನೇ. ಆ್ಯಂಡ್ ಅವನು ಕಸ್ಟಮರ್ ಕೇರಲ್ಲೂ ವರ್ಕ್ ಮಾಡ್ತಿದ್ದ. ಅವ್ನು 1 ವಾರಕ್ಕೆ ಮುಂಚೆ ಕಂಪ್ನಿಯಿಂದ ಕೆಲಸ ಬಿಟ್ಟಿದ್ದಾನೆ. ಮೇಡಮ್, ಇದೇ ಮನೆ. ಅಕ್ಕಪಕ್ಕದಲ್ಲಿ ಕೇಳಿ ನೋಡಿದೆ ಮೇಡಮ್, ಇಲ್ಲೇ ಎಲ್ಲೋ ಹೋಗಿದಾರಂತೆ. ಈ ಎಲ್ಲ ಡ್ರಾಮಾ ಒಬ್ಬ ವ್ಯಕ್ತಿಯಿಂದಾನೆ. ನಿಮ್ಗೊಂದು ವಿಷಯ ಗೊತ್ತಾ? ಹುಡುಗಿನ ಎತ್ತಿದ ನನ್ನ ಫ್ರೆಂಡ್ ಪ್ರಶಾಂತ್. ಹುಡುಗಿನ ಎತ್ತ ಹೇಳಿದ ಯಾರು ಗೊತ್ತಾ? ಯಾರು? ಅವ್ರ ತಂದೆ. ಈ ವಿಷಯನ ಆ ಹುಡುಗಿಗೆ ಇವತ್ತು ಬೆಳಿಗ್ಗೆನೇ ಹೇಳಿದೆ. ಯಾಕೆ ಗೊತ್ತಾ? ಆ ಹುಡುಗಿ ನಮ್ಮ ತಂದೆ ಬರ್ತಾರೆ ಅಂತ ಹೇಳ್ತಾನೆ ಇದ್ಲು. ತಡೆಯೋಕ್ಕಾಗಿಲ್ಲ, ಅದಕ್ಕೆ ನೀನು ಹೇಳ್ಬಿಟ್ಟೆ. ಅದ್ಯಾಕೆ ಅವ್ರ ತಂದೆ ಹೀಗೆ ಮಾಡಿದ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ನನ್ನ ಅಪಾರ್ಟ್ಮೆಂಟ್ ಇದೆ ಅಲ್ವಾ, ಪ್ರಶಾಂತ್ ಸೂಸೈಡ್ ಮಾಡ್ಕೊಂಡಿದ್ದು. ಆ ಅಪಾರ್ಟ್ಮೆಂಟಲ್ಲಿ 80% ಫ್ಲಾಟ್ಸ್ ಇನ್ನೂ ಖಾಲಿ ಇವೆ, ಯಾರು ತಗೊಳ್ತಾ ಇಲ್ಲ. ನನ್ನ ಕೈಯಿಂದ ದುಡ್ಡು ನೀರು ಥರ ಹರಿದು ಹೋಗ್ತದೆ. ಆದರೆ ನನ್ನ ಹತ್ರ ಇನ್ನೊಂದು ದೊಡ್ಡ ಲ್ಯಾಂಡ್ ಇದೆ, ಅದನ್ನ ಮಾರ್ಬಿಟ್ಟು ಈ ಅಪಾರ್ಟ್ಮೆಂಟ್ಲಾಗಿರೋ ಲಾಸ್ನ ಕಾಂಪನ್ಸೇಟ್ ಮಾಡೋಣ ಅಂದ್ಕೊಂಡೆ. 2 ವರ್ಷಕ್ಕೆ ಮುಂಚೆ ಗೌರ್ಮೆಂಟ್ ಒಂದು ಸ್ಕೀಮ್ ತಂತು, ಒಣಗೋಗಿರೋ ಕೆರೆಗಳನ್ನ ರೀಜುವಿನೇಟ್ ಮಾಡೋಕ್ಕೆ ಅಂತ. ನನ್ನ ಜಾಗನೂ ಒಂದು ಕೆರೆ ಆಗಿತ್ತು ಅಂತ ಗೊತ್ತಾದಾಗ ಯಾರು ತಗೊಳಕ್ಕೆ ಮುಂದೆ ಬರಲಿಲ್ಲ. ಐ ವಾಸ್ ಡೆಸ್ಪರೇಟ್. ಸರಿ, ನಾನೇ ಒಂದು ಅಪಾರ್ಟ್ಮೆಂಟ್ ಕಟ್ಸೋಣ ಅಂತ ತಯಾರಾದೆ. ಐ ಹ್ಯಾಡ್ ಇನ್ವೆಸ್ಟರ್ಸ್. ಆದರೆ ಆ ಏರಿಯಾ MLA BBMPನವರು ಯಾರು ಪರ್ಮಿಷನ್ ಕೊಡಲಿಲ್ಲ. ತುಂಬ ಪ್ರಯತ್ನ ಪಟ್ಟೆ. ಪರ್ಮಿಷನ್ ಕೊಡಕ್ಕೆ ನಾನು ಕಟ್ಸೋ ಅಪಾರ್ಟ್ಮೆಂಟ್ನಲ್ಲಿ 50% ಕಮಿಷನ್ ಕೇಳಿದ್ರು. ಹೇಗ್ರಿ ಕೊಡ್ಲಿ? ನಾನು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ನೂ ಯೂಸ್ ಮಾಡಿದೆ, ಬಟ್ ನಥಿಂಗ್ ವರ್ಕ್ಡ್. ಅವಾಗ ಯೋಚನೆ ಮಾಡಿದೆ, ನಾನೇ MLA ಆದರೆ ಐ ವಿಲ್ ಹ್ಯಾವ್ ದ ಪವರ್. ಐ ವಾಂಟೆಡ್ ಟು ಫ್ಲೋಟ್ ಅನ್ ಇಂಡಿಪೆಂಡೆಂಟ್ ಪಾರ್ಟಿ. ಆದರೆ ಜನರಿಗೆ ನಾನು ಯಾರಂತ ಗೊತ್ತಿಲ್ಲ. ನನ್ನ ಕಂಪನಿ ಗೊತ್ತು, ಗುಪ್ತಾ ಬಿಲ್ಡರ್ಸ್. ನನ್ನನ್ನು ಗೊತ್ತಿಲ್ಲ, ನನ್ನ ಮುಖ ಗೊತ್ತಿಲ್ಲ. ನಾನು ಸಾಕಷ್ಟು ಚಾರಿಟಿ ಪ್ರೋಗ್ರಾಮ್ಸ್, ಸೋಷಿಯಲ್ ಸರ್ವಿಸ್, ಮಕ್ಕಳಿಗೆ ಬುಕ್ಸ್ ಕೊಡೋದು ಎಲ್ಲ ಮಾಡಿದೆ. ಆದರೂ ಜನರಿಗೆ ನನ್ನ ಮೇಲೆ ಕರುಣೆ ಬರೋಕ್ಕೆ ಇಷ್ಟೇ ಸಾಕಾಗಿಲ್ಲ. ಟು ವಿನ್ ಐ ಹ್ಯಾವ್ ಟು ಬಿ ದ ಸೆನ್ಸೇಷನ್. ಇನ್ನು 2 ದಿನದಲ್ಲಿ ಈ ವಿಷಯ ಮೀಡಿಯಾ ಗೊತ್ತಾಗಬೇಕು. ನ್ಯೂಸ್ ಪೇಪರಲ್ಲಿ ಬರೀತಾರೆ, ಟಿವಿಯಲ್ಲಿ ಮಾತಾಡ್ತಾರೆ. ಅದಾದಮೇಲೆ ನನ್ನ ಮಗಳ ಐಶು ವಿಲ್ ಕಮ್ ಬ್ಯಾಕ್ ಟು ಮೀ. ಅವಳು ವಾಪಸ್ ಬಂದಮೇಲೆ ಯಾರು ಮಾಡಿದ್ರು ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾವುದೇ ಕಾರಣಕ್ಕೂ
ನನ್ನ ಹೆಸರು ಬರಬಾರ್ದು. ನೀನು ಸರೆಂಡರ್ ಆಗಿಬಿಡು. ನೀನೇ ಮಾಡಿದೆ ಅಂತ ಒಪ್ಕೋ. ಯಾಕೆ ಮಾಡಿದೆ ಅಂತ ಕೇಳಿದಾಗ ಆ ಏರಿಯಾ MLA ಶಿವಕುಮಾರ್ ಹೀಗೆ ಮಾಡಕ್ಕೆ ಹೇಳ್ದ ಅಂತ ಹೇಳು ಅಷ್ಟೇ. ಸರ್, ಕೊನೆಗೆ ನನ್ನ ಮೇಲೆ ತಿರುಗಿಸ್ಬಿಟ್ರಲ್ಲ. ನಾನು ಒಳಗೋದ್ರೆ ನೀವು ನನ್ನ ಹೊರಗೆ ತರ್ತೀರಾ? ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸರ್. ಯೋಚನೆ ಮಾಡಿ, ನನ್ನ ಫೋಟೋ ಎಲ್ಲ ಕಡೆ ಬಂದರೆ ನನ್ನ ಅಕ್ಯೂಸ್ಡ್ ಅಂತಾರೆ. ಅದಷ್ಟೇ ಅಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಜನ ಹೇಳ್ತಾರೆ ನಾನು ಅಕ್ಯೂಸ್ಡ್ ಅಂತ. ಅವ್ರೇನು ಸರ್ ತಪ್ಪು ಮಾಡಿದ್ರು ಪಾಪ. ಆಮೇಲೆ ಆ MLAನೇ ಕಿಡ್ನಾಪ್ ಮಾಡ್ಸೋಕೆ ಹೇಳಿದ್ದು ಅಂದರೆ ಅವನು ನನ್ನ ಸುಮ್ಮನೆ ಬಿಡ್ತಾನ? ಈಗ ಹೇಗೆ ನೋಡಿದ್ರು ನಾನೊಬ್ಬ ಬದುಕಿರೋ ಹೆಣ. ಅದಕ್ಕೆ ಯಾಕೆ ಸರ್ ನಾನು ಬದುಕಿರಬೇಕು? ಅದಕ್ಕೆ ನಾನೀಗ ಸತ್ತೋಗ್ತೀನಿ. ನಿಮ್ಮ ಮಗಳಲ್ಲಿದ್ದಾಳೆ ಅಂತ ಆದರೆ ಕಂಡಿಡ್ಕೊಳ್ಳಿ. ಹಾಂ ಮೇಡಮ್, ಬ್ಲಡ್ ಸ್ಯಾಂಪಲ್ ಚೆಕ್ ಮಾಡಿದ್ವಿ. ಅದು ಐಶ್ವರ್ಯ ಬ್ಲಡ್ ಗ್ರೂಪಿಗೆ ಮ್ಯಾಚ್ ಆಗ್ತಾ ಇದೆ ಮೇಡಮ್. DNA ರಿಪೋರ್ಟ್ಸ್ ಬರೋಕ್ಕಿಂತ ಟೈಮ್ ಆಗುತ್ತೆ ಮೇಡಮ್. ಬಟ್ ಇನ್ಸ್ಪೆಕ್ಟರ್ಗೆ ವಿಚಾರ ಗೊತ್ತಾಗಿದೆ. ಅವರು ಗುಪ್ತಾ ಮನೆಗೆ ಹೊರಟಿದ್ದಾರೆ ಮೇಡಮ್. ಕೀಪ್ ಮೀ ಪೋಸ್ಟೆಡ್. ಸರಿ ಮೇಡಮ್. ನಿಮ್ಮ ಮಗಳಿರೋ ಜಾಗ ಗೊತ್ತಾಯ್ತು, ಆದರೆ ಇವಾಗ ಅವಳಲ್ಲಿಲ್ಲ. ಅವಳ ರಕ್ತ ಮಾತ್ರ ಇದೆ. ಒಂಚೂರು ದುಡ್ಡು, ಒಂದು ಸ್ವಲ್ಪ ಹೆಸರು, ಅದಕ್ಕಾಗಿ ನಿನ್ನ ಮಗಳನ್ನೇ ಯು ಜಸ್ಟ್ ಆಬ್ಸಲ್ಯೂಟ್ಲಿ ಡಿಸ್ಕಸ್ ಮೀ. ಮೇಡಮ್, ಮೇಡಮ್ ನನ್ಗೆ ಯಾಕೋ ಡೌಟ್ ಆಗ್ತಿದೆ ಮೇಡಮ್. ನೋಡಿದ್ರೆ ಅಮಾಯಕನ್ ಥರ ಇದ್ದಾನೆ. ಇವನ ಹತ್ರ ಎಲ್ಲ 1 ಕೋಟಿ ಇರೋ ಡೌಟೇ ಮೇಡಮ್. ಇಂದಿರಾ ಮೇಡಮ್, ಬನ್ನಿ ಬನ್ನಿ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯು. ಪ್ಲೀಸ್ ಪ್ಲೀಸ್ ಬನ್ನಿ. ಸಾರಿ, ಇದೆಲ್ಲ ನನ್ನ ಮಗಳ ಪ್ರಪಂಚ. ಹಾಗೆ ಬಿಟ್ಬಿಟ್ಟಿದ್ದಾಳೆ. ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಹೇಗೆ ಕಂಡಿಡಿದ್ರಿ? ಲೆಟ್ ಮಿ ಗೆಸ್. ಏರ್ ವಾಯ್ಸ್, 8 ಮನೆ ಕಳ್ತನ, 8 ಮನೆ ನಾನೇ ಸರ್ವಿಸ್ ಇಂಜಿನಿಯರ್. ಪೊಲೀಸರಿಗೆ ಇಷ್ಟೆಲ್ಲ ಗೊತ್ತಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ನಾಟ್ ಬ್ಯಾಡ್. ಅದೆಲ್ಲ ಬಿಡಿ, ಹೇಳಿ ಏನು ಕುಡಿತೀರಾ? ಕಾಫಿ, ಟೀ? ಓಕೆ, ಟೀ. ಬೈ ದ ವೇ, ಐ ಮೇಕ್ ಗ್ರೇಟ್ ಟೀ. ಇಲ್ಲಿ ದುಡ್ಡು ಮಾಡೋದು ಕಷ್ಟ ಅಲ್ವೇ ಅಲ್ಲ. ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಿದ್ರೆ ಇಟ್ಸ್ ವೆರಿ ಈಸಿ. ದುಡ್ಡು ಇಲ್ಲದೆ ಇರ್ಬೇಕಾದ್ರೆ ಮನುಷ್ಯ ಎಷ್ಟು ಅಸಹಾಯಕ ಆಗ್ತಾನೆ ಅಂತ ಗೊತ್ತಾ ನಿಮಗೆ? ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಕಳ್ತನ ಮಾಡಿದೆ. ಅಷ್ಟಕ್ಕೂ ನಾನು ಯಾರ ಹತ್ರದಿಂದ ಕಳ್ತನ ಮಾಡಿದ್ದು? ಎಲ್ರು ಬೆಂಕಿ ಕಾರೋ ವಿಷ ಜಂತುಗಳು. ಅವ್ರ ಉಸಿರು ಆಡಿದ್ರೇನೆ ಬರಗಾಲ. ಒಬ್ಬೊಬ್ಬರು ಮುಖವಾಡ ಹಾಕೊಂಡಿರೋ ವೃದ್ಧರಾಸುರರು. ನಿಮ್ ಕಣ್ಣಿಗೆ ಹಾಗೆ ಕಾಣಿಸ್ತಾ ಇರ್ಬೋದು, ನನ್ನ ಕಣ್ಣಿಂದ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ. ಡ್ರ್ಯಾಗನ್ ಅಲ್ಲ ಅಮ್ಮ, ವೃತ್ರ ಅನ್ನೋ ಒಂದು ಅಸುರ. ನಾನೇ ಅಧಿಕಾರದ ಆಸೆಗೋಸ್ಕರ ಸ್ವಂತ ಮಗಳ ಜೀವನೇ ಪಣಕ್ಕಿಟ್ಟಿರೋ ಒಬ್ಬ ಹಸುರಿನಿಂದ ನಾನ್ ಸ್ವಲ್ಪ ದುಡ್ಡು ಕಿತ್ಕೊಂಡ್ರೆ ಏನ್ ತಪ್ಪು? ಇದೆಲ್ಲದ್ರಿಂದ ಯಾರಿಗೇನ್ ಲಾಭ ಆಯ್ತು? ನೀವು ನಮ್ಮ ಮನೆ ಹೊರಗಡೆ ವೆಯ್ಟ್ ಮಾಡ್ತಿದ್ರಲ್ಲ, ಅವಾಗ ಒಬ್ಬ ಡೆಲಿವರಿ ಬಾಯ್ ಬಂದ. ಅಬ್ಸರ್ವ್ ಮಾಡಿದ್ರ? 7th ಕ್ರಾಸ್ ಬಿಲ್ಡರ್ ಮನೆ ರಾಬ್ರಿ. ಆ ದುಡ್ಡಲ್ಲೇ ಅವ್ನ ಬೈಕ್ ಬಂದಿದ್ದು. ಆ ಬೈಕ್ ಬಂದ್ಮೇಲೆ ಅವ್ನ ಕೆಲಸ ಸಿಕ್ತು, ಅವ್ನ ಲೈಫ್ ಸೆಟ್ಲ್ ಆಯ್ತು. ಇನ್ಯಾರ್ದೋ ಮನೆ ಟೈಲರಿಂಗ್ ಮಿಷಿನ್ ಬಂತು. ಇನ್ಯಾರ್ದೋ ಮಗಳು ಶ್ರೀಮಂತ. ಏನು ಟೆನ್ಷನ್ ಇಲ್ದಂಗಾಯ್ತು. ಅಡ ಇಟ್ಟಿರೋ ನನ್ನ ಹೆಂಡತಿ ಒಡವೆಯನ್ನು ಬಿಡಿಸ್ಕೊಂಬರಕ್ಕೆ ಹೋಗಿದ್ದೆ.
ಆಗಲಿಲ್ಲ. ಒಡವೆ ವಾಪಸ್ ಬಂತು ಅಂತ ಖುಷಿ ಪಟ್ಟಿರೋಡು, ಆದರೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿರೋಡು. ಏನಂತ ಆನ್ಸರ್ ಮಾಡಲಿ? ಐ ಆಮ್ ಶೂರ್ ಶಿ ವುಡ್ ನಾಟ್ ಬಿ ಹ್ಯಾಪಿ ಟು ನೋ ವೇರ್ ದಿಸ್ ಮನಿ ಕೇಮ್ ಫ್ರಮ್. ಅವನಲ್ಲ. ನಾನು ಹೇಳಿದ್ನಲ್ಲ ಮೇಡಮ್. ನೀವು ಹೊರಡಿ, ನಾನು ಕ್ಯಾಬ್ ತೊಗೊಂಡು ಹೋಗ್ತೀನಿ. ಓಕೆ ಮೇಡಮ್. ಮಾ, ಚಿಕ್ಕ ವಯಸ್ಸಿಂದ ನನಗೆ ದಿನ ಹೊಸದೇನಾದರೂ ವಿಷಯ ಕಲಿಬೇಕು, ಕ್ರೈಮ್ ಕೇಸಸ್ನ ಸಾಲ್ವ್ ಮಾಡಬೇಕು, ಕ್ರಿಮಿನಲ್ಸ್ನ ಹಿಡಿಬೇಕು. ದೀಸ್ ವರ್ ದ ಥಿಂಗ್ಸ್ ದಟ್ ಕೆಪ್ ಮೀ ಗೋಯಿಂಗ್. ಆ್ಯಂಡ್ ಅದಕ್ಕೋಸ್ಕರನೇ ಇಷ್ಟಪಟ್ಟು ಐ ಜಾಯಿನ್ ದ ಕ್ರೈಮ್ ಬ್ರಾಂಚ್. ಬಟ್ ಐ ಡೋಂಟ್ ನೋ ಮಾ, ಐ ಆಮ್ ನಾಟ್ ಹ್ಯಾಪಿ ಎನಿಮೋರ್. ಆ್ಯಂಡ್ ದಟ್ಸ್ ನಾಟ್ ಇವನ್ ವಾಟ್ ಐ ಆಮ್ ಡೂಯಿಂಗ್. ಆದರೆ ಒಂದು ವಿಷಯ ಅರ್ಥ ಆಯ್ತು ಮಾ, ಕೇಸಸ್ನ ಸಾಲ್ವ್ ಮಾಡೋಕ್ಕೆ, ಕ್ರಿಮಿನಲ್ಸ್ನ ಹಿಡಿಯೋಕ್ಕೆ ಐ ಡೋಂಟ್ ಹ್ಯಾವ್ ಟು ಬಿ ಅ ಕಾಪ್. ಏನೇನು ಅನ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಈ ಹುಡುಗಿ ಯಾರಂತನೂ ಗೊತ್ತಿಲ್ಲ. ಎಲ್ಲರ ಫೋನು ಹೇಗೆ ಹ್ಯಾಕ್ ಮಾಡ್ತಿದ್ನೋ ಹಾಗೆ ಇವ್ರ ತಾಯಿ ಫೋನ್ ಕೂಡ ಹ್ಯಾಕ್ ಮಾಡಿದೆ. ಆಗಲೇ ಗೊತ್ತಾಗಿತ್ತು ಈ ಹುಡುಗಿ ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ. ಟಕ್ಕಂತ ಒಂದು ಐಡಿಯಾ ಹೊಳಿತು, ದುಡ್ಡು ಮಾಡೋ ದಾರಿ ಕಾಣಿಸ್ತು. ನೀವೇ $1 ಕೋಟಿ ತಂದುಕೊಟ್ರಿ. ನಿಮ್ಮ ಕಣ್ಣಿಗೆ ನನ್ನ ಅಪರಾಧಿ ಥರ ಕಾಣಿಸ್ತಿರ್ಬೋದು, ಆದರೆ ನನಗೂ ಆತ್ಮಸಾಕ್ಷಿ ಅನ್ನೋದಿದೆ ಅಲ್ವಾ. ಈ ಹುಡುಗಿಗೆ ಏನಾಯ್ತು ಅಂತ ಆತಂಕ ಶುರುವಾಯಿತು. ನೀವು ಹೇಗೆ ಕಷ್ಟಪಟ್ಟು ಈ ಹುಡುಗಿನ ಹುಡ್ಕೋಕೆ ಟ್ರೈ ಮಾಡಿದ್ರು, ನಾನು ಹಾಗೆ ಕಷ್ಟಪಟ್ಟು ಇವಳನ್ನ ಹುಡುಕಿದೆ. ಐ ಜಸ್ಟ್ ಟರ್ನ್ಡ್ ಔಟ್ ಟು ಬಿ ಎ ಲಿಟಲ್ ಸ್ಮಾರ್ಟರ್ ದ್ಯಾನ್ ಯು. ನಿಮಗಿಂತ 2 ಅವರ್ ಮುಂಚೆ ಈ ಹುಡುಗಿ ನನ್ನ ಕೈಗೆ ಸಿಕ್ಕಿದ್ಲು. I was close to my dad. My mom, I've hardly spent any time with her. ಡ್ಯಾಡ್ ನನಗೆ ಯಾವುದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಾ ಇರಲಿಲ್ಲ. ನಾನು ಅವ್ರು ಯಾವ ಮಾತನ್ನು ಮೀರ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ಬಿಸ್ನೆಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಫಾರಿನ್ನಲ್ಲಿ ಡಿಗ್ರಿ ಮಾಡಿದೆ. I thought my dad was perfect. He was my idol. ಸುಳ್ಳು, ಎಲ್ಲ ಸುಳ್ಳು. My entire life is a lie. ನನ್ನ ಮನಸ್ಸಿಗಾಗಿರೋ ನೋವನ್ನ ವಾಸಿ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. I'll have to live with this. ನನ್ನನ್ನು ನಾನು ಹುಡ್ಕೋಬೇಕು, ನನ್ನ ಜೀವನನ ನಾನೇ ಕಟ್ಕೋಬೇಕು. I want to pursue what I love. ದುಡ್ಡು ಇಲ್ಲೇ ಇದೆ, ನಾನು ಇಲ್ಲೇ ಇದ್ದೀನಿ. ಗೋ ಹೆಡ್, ಡೂ ಯುವರ್ ಡ್ಯೂಟಿ. ನಿಮ್ಮ ಸ್ವಾರ್ಥಕ್ಕೆ ಇದೆಲ್ಲ ಮಾಡಿದ್ದಲ್ದೆ ಮಾರಲ್ ಹೈ ಗ್ರೌಂಡ್ಸ್ ಬೇರೆನಾ? ಅಲ್ಲ, ನಿಮ್ಗೊಂಚೂರು ಅನಿಸೋದೇ ಇಲ್ವಾ ನೀವು ಮಾಡಿದ ತಪ್ಪು ಅಂತ? ಯಾವ್ದು ಸರಿ, ಯಾವ್ದು ತಪ್ಪು? ಸ್ವಾರ್ಥ ಮನುಷ್ಯನ ಸಹಜ ಗುಣ. ತಾಯಿ ತನ್ನ ಮಗುಗೆ ಎದೆಹಾಳು ಕುಡಿಸ್ಬೇಕಾದ್ರೂ ಆ ಮಗು ಮುಖದಲ್ಲಿ ನಗು ಕಾಣಿಸ್ಬೇಕು ಅನ್ನೋ ಸ್ವಾರ್ಥದಿಂದಾನೆ. ಇಲ್ಲಿ ಸ್ವಾರ್ಥ ಇಲ್ಲದೆ ಏನೂ ಇಲ್ಲ. ಆದರೆ ವ್ಯತ್ಯಾಸ ಇಷ್ಟೇ, ಕೆಲವು ಸ್ವಾರ್ಥದಿಂದ ಒಳ್ಳೇದಾಗತ್ತೆ, ಕೆಲವು ಸ್ವಾರ್ಥದಿಂದ ಎಲ್ಲ ನಾಶ ಆಗತ್ತೆ. ನನ್ನ ಸ್ವಾರ್ಥದಿಂದ 4 ಜನಕ್ಕೆ ಒಳ್ಳೇದಾಗತ್ತೆ ಅಂದರೆ ನಾನೇನು ಬೇಕಾದ್ರೂ ಮಾಡ್ಬೋದು. ಅನಾವಶ್ಯಕವಾಗಿ ಗಿಲ್ಟ್ ಫೀಲ್ ಆಗೋ ಚಟ ನನಗಿಲ್ಲ. ನನಗೆ ಸರಿ ಅನಿಸಿದ್ದು ನಾನು ಮಾಡಿದ್ದೀನಿ, ನಿಮಗೆ ಸರಿ ಅನಿಸಿದ್ದು
ನೀವು ಮಾಡಿ. ಯು ಆನ್ ಗಿಲ್ಟಿ ಆ ಯು? ನಿಮ್ಗೆ ಆ ಚಟ ಇಲ್ಲ ಅಂತ ಹೇಳಿದ್ರಲ್ವಾ? ಮತ್ತು ಇಷ್ಟೊಂದು ಎಕ್ಸ್ಪ್ಲನೇಷನ್ಸ್ ಯಾಕೆ? ನೀವು ಮಾಡಿದ ಸರಿನೋ ತಪ್ಪು ಅಂತ ನಿಮಗೆ ಗೊತ್ತಿರಬೇಕು. ಐ ಆಮ್ ನಾಟ್ ಹಿಯರ್ ಟು ಜಡ್ಜ್ ಯು. ಬಟ್ ಯು ನೋ ವಾಟ್ ದೇ ಸೇ, ರೈಟ್? Karma is it's a boomerang. Good luck. ಏನ್ರಿ ಮಾಡಿದ್ರು ಗುಪ್ತನ? ಹುಚ್ಚ ಆಗ್ಬಿಟ್ಟಿದಾನ ಅವನು. ನಾನೇನು ಅವನ ಹತ್ರ ದುಡ್ಡು ತಗೊಂಡಿಲ್ಲ. ಇಷ್ಟಕ್ಕೂ ಅವ್ನು ಮಾತಾಡೋ ಪರಿಸ್ಥಿತಿಲೇ ಇಲ್ಲ. ಛೇ, ಇದು ಬರೀ ನಿಮ್ಮ ರೆಫರೆನ್ಸಿಗೆ ಮಾತ್ರ ಸರ್. ಕಮಿಷನರ್ ಆಫೀಸ್ಗೆ ಆಲ್ರೆಡಿ ಮೇಲ್ ಮಾಡಾಯ್ತು. ಯಾಕ್ರಿ ತಲೆಗೆಲೆ ಕೆಟ್ಟಿದ್ಯಾ ನಿಮ್ಗೆ? ಒಂದು ಕೇಸ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೆದರ್ಕೊಂಡು ರಿಸೈನ್ ಮಾಡೋದಾ? ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ. ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಗಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತೇನ್ರಿ ನಿಮ್ಗೆ? ಸಿಕ್ಕಿರೋ ಅವಕಾಶನ ಸರಿಯಾಗಿ ಬಳಸ್ಕೋಬೇಕು. ಅಂಥದ್ರಲ್ಲಿ ನೀವು